ಇನ್ನು ಜ್ಞಾನ ಯೋಗವನ್ನ ನಮ್ಗೆ ತಿಳಿಸ್ಕೊಡ್ತಾರ, ನಾವೆಲ್ಲರೂ ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮಿಕ್ಕ ಎಲ್ಲ ಯೋಗ ಪದ್ಧತಿಗಳು ಪುನರ್ಜನ್ಮಕ್ಕ ಏನಾಗ್ಯಾವ? ವಿರೋಧಿಗಳಾಗ್ಯಾವ. ಒಂದು ಯೋಗ ಪದ್ಧತಿ ಪುನರ್ಜನ್ಮಕ್ಕೆ ಕಾರಣ ಆಗ್ಯಾವ. ಯಾವದದು? ಕರ್ಮಯೋಗ. ಯಾವುದು? ಯಾರು ಹೇಳಿದಾರೆ? ಭಾರಿ ತಿಳ್ಕೊಂಡ್ರ ನೋಡ್ರಿ ಅವರು. ಕರ್ಮಯೋಗದ ಎರಡು, ಒಂದು ಸಕಾಮ ಕರ್ಮ, ಇನ್ನೂ ಒಂದು ನಿಷ್ಕಾಮ ಕರ್ಮ. ಸಕಾಮ ಕರ್ಮ ಎದಕ್ ಮಾಡ್ತಾನಂತಂದ್ರೆ ಮತ್ತ ಮುಂದಿನ ಜನ್ಮದಾಗ ಹುಟ್ಟಿ ಬಂದು ಸ್ವರ್ಗ ಭೋಗ ಅವೆಲ್ಲ ಅನುಭವಿಸ್ಬೇಕಾಗಿರ್ತದಂತ ಮುಂದಿನ ಜನ್ಮಕ್ಕೆ ಬೇಕಲ್ಲ ಅಂತ ಮಾಡ್ತಿರ್ತಾನ. ನಿಷ್ಕಾಮ ಕರ್ಮಯೋಗಿ ಆದವನು ಅವನು ಜನ್ಮದ ಬಗ್ಗೆನೂ ಮಹತ್ವ ಇಲ್ಲ, ಪುನರ್ಜನ್ಮದ ಬಗ್ಗೆನೂ ಮಹತ್ವ ಇಲ್ಲ. ಈಗ ಸದ್ಯ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿ ಮೋಕ್ಷ ಸಾಧನೆ ಮಾಡಿ ಅವಿದ್ಯೆಯಿಂದ ಪಾರಾಗದಕ್ಕ, ಅವಿದ್ಯೆಯಿಂದ ಪಾರಾಗಿ ತನ್ನ ಸ್ವರೂಪವನ್ನ ಕಂಡುಕೊಳ್ಳೋದಕ್ಕ ಮಾಡ್ತಾನ. ಬಸವಾದಿ ಶರಣರಾಗಲಿ, ವೀರಶೈವ ಸಿದ್ಧಾಂತ ಆಗಲಿ ಮತ್ತೊಂದು ಜನ್ಮ ಬೇಕು ಬೇಡ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರೇನಂತಾರ, ಹುಟ್ಟೋದು ಸಾಯೋದು ಏನದ ಈಶ್ವರನ ಕೈಯಾಗದ. ಸೃಷ್ಟಿ ಸ್ಥಿತಿ ಲಯ ನಿಮ್ಮ ಕೈಯಾಗದ. ಎಲ್ಲಿ ಬೇಕಲ್ಲಿ ಹುಟ್ಟುತ್ತೀನಿ, ಯಾವಾಗ ಬೇಕಾಗ ಹುಡ್ತೀನಿ ಅಂತ ಏನಿಲ್ಲ. ಅದಕ್ಕೆ ಎಷ್ಟು ಸಾರಿಯಾರೆ ಹುಟ್ಟಿಸು, ಎಷ್ಟು ಸಾರಿಯಾರೆ ಸಾಯಿಸು, ಆದ್ರೆ ಸಾಧು ಸಂತ ಸಜ್ಜನ ಶರಣರ ಮಧ್ಯೆ ಹುಟ್ಟಿಸು, ಒಳ್ಳೆ ಜನರ ಮಧ್ಯೆ ಬದುಕ್ಸಪ್ಪ. ಇಷ್ಟು ಕೇಳ್ಬೋದಲ್ರಿ? ಕುಡುಕರು, ಕೆಡಕರು, ಹಡಕರು, ಹೊಲಸು ನನ್ನ ಮಕ್ಕಳ ಮನೆಯಾಗ ಹುಟ್ಟಿಸಿ ನನಗೆ ತ್ರಾಸ ಕೊಡಬೇಡ ಅಂತ ನಾವು. ಮೋಸಗಾರರು, ಕಪಟಿಗಳು, ಭ್ರಷ್ಟರು, ಶ್ರೀಮಂತರ ಮನೆಯಾಗ ಹುಟ್ಟಿದ್ರು ಪವಿತ್ರ ಶ್ರೀಮಂತರ ಮನೆಯಾಗ ಹುಟ್ಟಬೇಕಂತ. ಅದಕ್ಕೆ ಒಳ್ಳೆ ಜನರ ಮನೆಯಾಗ ಹುಟ್ಟಿಸು, ಒಳ್ಳೆ ಜನರ ಮಧ್ಯೆ ಹುಟ್ಟಿಸು ಅಂತ. ಇತ್ತೀಚೆಗೆ ಏನಾಗ್ಯದ, ಎಲ್ಲ ಮೆರೆದಾಟ, ಉರಿದಾಟಗಳು, ಹೋರಾಟಗಳು ಯಾರ ಪಾಲಾಗ್ಲಿಕ್ಕತ್ತವ? ದುಷ್ಟ್ರ ಪಾಲಾಗ್ಲಿಕ್ಕತ್ತವಲ್ಲ. ದುಷ್ಟ್ರಿಗೆ ಜಯ ಆಗ್ಲಿಕ್ಕತ್ತವ. ಆಗ್ಲಕ್ಕತ್ತದಿಲ್ಲ? ಕೆಟ್ಟವ್ರದೇ ಮೇಲುಗೈ ಆಗ್ಲಿಕ್ಕತ್ತದ.
ಅದಕ್ಕೆ ಈಗೇನು ಪ್ರಾರ್ಥನೆ ಮಾಡ್ಲಕ್ಕೆ ಅಂದ್ರ ಅಂಥವ್ರ ಮನ್ಯಾಗ ಹುಟ್ಟಿಸು ಅಂತ ನಂಗ ಸರಿನಾ ಅದು? ಸರಿ ಆಗ್ತದೆ. ಹ ಭಾರಿ ದೊಡ್ಡ ರಾಜಕಾರಣಿ ಅದನ, ಜಗ್ಗಿ ಗಳಿಸಿಟ್ಟನ, ಊರ್ ಮಂದಿದೆಲ್ಲ ತಲೆ ಬೋಳಿಸಿ ಅಂಥವನ್ ಮನ್ಯಾಗ ಹುಟ್ಟಿಸು ಅಂತೇಳಿ ಬೇಡದು ಸರಿನಾ ಅದು? ಸರಿ ಆಗ್ತದೆ. ಅಪವಿತ್ರ ಶ್ರೀಮಂತರು, ಅಪವಿತ್ರ ಅಧಿಕಾರಿಗಳು, ಅಪವಿತ್ರ ಪ್ರಭಾವಿ ಪುರುಷರ ಮನ್ಯಾಗ ಎಂದೆಂದೂ ಹುಟ್ಟಿಸ್ಬೇಡ. ಅದಕ್ಕೆ ಅಕ್ಕಮಹಾದೇವಿ ಏನ್ ಹೇಳ್ತಾಳ? ನೀನಿಲ್ಲದ ಸ್ವರ್ಗ ನನಗೆ ನರಕವಯ್ಯ. ಸ್ವರ್ಗನೇ ಇರ್ಬೋದು, ಬೇಕಾದಷ್ಟು ಸಂಪತ್ತು ಸಾಮಗ್ರಿಗಳು ಅನುಕೂಲತೆಗಳು ಏನ್ ಮಾಡಿದ್ರೆ ನಡೀತದ ನಂಗೆ ಇರ್ಬೋದು. ಆದ್ರೆ ಅಲ್ಲಿ ಚನ್ನಮಲ್ಲಿಕಾರ್ಜುನನೇ ಇಲ್ಲಲ್ಲ, ಅವ ಇಲ್ಲದ ಸ್ವರ್ಗ ತಗೊಂಡು ಏನ್ ಮಾಡ್ಬೇಕು? ಸತ್ಯ ಇಲ್ಲ, ನೀತಿ ಇಲ್ಲ, ನ್ಯಾಯ ಇಲ್ಲ, ಧರ್ಮ ಇಲ್ಲ, ಎಲ್ಲ ಅನ್ಯಾಯದ ಬದುಕು ಮಾಡಿ ಗಳಿಸಿಟ್ಟದ್ದು. ಅಲ್ಲಿ ಚನ್ನಮಲ್ಲಿಕಾರ್ಜುನ ಇಲ್ಲ ಅಂತಂದ್ರೆ ಚನ್ನಮಲ್ಲಿಕಾರ್ಜುನ ಇಲ್ಲದ ಸ್ವರ್ಗದ ಉಪಾಧಿಯಲ್ಲಿರುವ ಮನೆ ಅಕ್ಕಮಹಾದೇವಿ ಏನಂತಾಳ? ಅದು ಸ್ವರ್ಗ ಅಂತಾಳ, ನರಕ ಅಂತಾಳ? ನರಕ ಅಂತಾಳಕ್ಕೆ. ಮತ್ತ ನೀನುಳ್ಳ ನರಕವೇ ನನಗೆ. ನರಕ ಇದ್ರೆ ಇರ್ಲಿ, ಜೀವನ ಎಷ್ಟರ ಕಷ್ಟ ಇರ್ಲಕ್ಕ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರ ಆತ್ಮ ಸಂಘಾತಕ್ಕೆ ನೀನಿದ್ದೆ ಅಂತಂದ್ರೆ ಅವ್ಯಾವು ನನಗೆ ಏನು ತೊಂದರೆ ಇಲ್ಲ. ಹಸಿವಾದಡೆ ಭಿಕ್ಷಾನ್ನಗಳು ಉಣ್ತೀನಿ, ನನಗೇನು ಮೃಷ್ಟಾನ್ನಗಳೇ ಬೇಕಂತಿಲ್ಲ. ತೃಷೆಯಾದಡೆ ಕೆರೆ ಬಾವಿ ಒಳಗೆ ಎಲ್ಲೆರೆ ನೀರು ಕುಡಿತೀನಿ, ನನಗೆ ಎಷ್ಟು ನೀರು ಬೇಕಾಗ್ತವ. ಅಂಗ ಶೀತಕ್ಕೆ ಬಿಸುಟಿದ ಚಿಂದಿಗಳು ಉಂಟು. ಬೇಕಾದಷ್ಟು ಬಟ್ಟೆಗಳು ರೋಡ್ ಮೇಲೆ ಎಡಕ ಬಲಕ ಬಿಸಾಕ್ಬಿಟ್ಟಿರ್ತಾರ. ಎಷ್ಟೋ ಮಂದಿ ಮಲ್ಕೊಳಕ್ ಹಾಸಿಗೆ ಇಲ್ಲ. ಶ್ರೀಮಂತರ ಮನೆಯೊಳಗ ಒಬ್ಬ ಮನುಷ್ಯ ಒಂದು ಕರ್ಲಾನ್ ಬೆಡ್ಡಿನ ಮೇಲೆ ಸತ್ತನಂತಂದ್ರೆ ಅವನ್ ಬೆಡ್ಡೇ ಒಗಿತಾರ ಹೊರಗೆ. ದೊಡ್ಡದೊಂದು 15,000 20,000 ಕೊಟ್ಟಂತ ಬೆಡ್ ಹೊರಗೆ ಒಗದ್ ಬಿಡ್ತಾರೆ ಗಿಡದ ತೆಳಗೆ. ಏನಾಗಿರ್ತದ್ರಿ ಅದಕ್ಕೆ? ಏನಾಗಿರ್ತದೇನೋ ಅದಕ್ಕೆ? ಸತ್ತ ಹೋಗಿರ್ತಾನ. ಅಂತಿಂತವ ಬೆಡ್ಗಳು, ಜಮಖಾನಿಗಳು, ಚಾದರ್ಗಳು ಜಗ್ಗಿ ಒಗೆದಿರ್ತಾರ. ಏನಾಗಲ್ಲ ಅಂತವ್ ತೊಡ್ಕೋತೀನಿ ಅಂತ. ಶಯನಕ್ಕೆ ಹಾಳು ದೇಗುಲಗಳುಂಟು. ಎಲ್ಲಿ ಮಕ್ಕೋತಿ ಅಂದ್ರ ಬೇಕಾದ ಸುಗುಡಿ ಗುಂಡಾರುಗಳು ಕಟ್ಟಿಟ್ಟಾರ ಮೊದಲಿನವರು, ಅಂತಲ್ಲಿ ಮಕ್ಕೋತೀನಿ. ಮತ್ತ ಇಷ್ಟೆಲ್ಲ ಮಕ್ಕೊಂಡು ಅದು ಯಾವ ಧೈರ್ಯ ನಿನಗಂದ್ರೆ ಆತ್ಮ ಸಂಘಾತಕ್ಕೆ ಚನ್ನಮಲ್ಲಿಕಾರ್ಜುನನುಂಟು. ಚನ್ನಮಲ್ಲಿಕಾರ್ಜುನ ಅನ್ನೋ ಆತ್ಮ ಸಂಗಾತಿ ಇದ್ದಾಗ ನಾ ಯಾಕಂದಲಿ ಅಂತ. ನೀವೇನ್ ಗಂಡ ಹೆಣತಿ ಅಂತೇಳಿ ನಂಬಿರಲ್ಲ. ಏನಾರ ಅಪಾಯ ಬತ್ತಂದ್ರ ಇಬ್ಬರದಾಗ ಒಬ್ಬರೇ ಬದುಕ ಚಾನ್ಸ್ ಇತ್ತಂದ್ರ ಗಂಡ ನಿಮ್ಮನ್ನು ಬದುಕಿಸಿ ತಾನು ಸಾಯ್ತಾನ, ತಾನು ಬದುಕ್ತಾನೆ ನಿಮ್ಮನ್ನು ಸಾಯ್ತಾನ. ಎಲ್ಲರಿಗೆ ಅವ್ರವ್ರ ಜೀವ ಅವರವರಿಗೆ ಪ್ರಿಯ, ಹೌದಾ ಇಲ್ಲ? ಹೀಗಾಗಿ ಪ್ರತಿಯೊಬ್ರು ತಮ್ಮದೇ ನೋಡ್ಕೋತಾರ. ಎಲ್ಲ ಸುರಕ್ಷಿತ ಇದ್ದಾಗ ಇವೆಲ್ಲ ವ್ಯವಹಾರ ಸುರಕ್ಷಿತ. ಹಿಂಗಿದ್ದಾಗ ಅದಕ್ಕೆ ಕರ್ಮ ಯೋಗದಲ್ಲಿ 2 ರೀತಿ, ಒಂದು ಸಕಾಮ ಕರ್ಮ, ಇನ್ನೊಂದು ನಿಷ್ಕಾಮ ಕರ್ಮ. ಯಾವನು ಅತ್ಯಂತ ಹೆಚ್ಚು ಭೋಗ ಅಪೇಕ್ಷೆ ಇರ್ತಾನ ಅವನು ಸಕಾಮ ಕರ್ಮ ಮಾಡಿ ಮತ್ತೆ ಹುಟ್ಟಿ ಬಂದು ಇನ್ನಷ್ಟು ಭೋಗ ಮಾಡ್ಬೇಕಂತಾನೆ. ಅದು ಪುನರ್ಜನ್ಮಕ್ಕೆ ಕಾರಣ ಆಗಂತ ಕರ್ಮ ಯೋಗ. ಅದು ಎಂಟೈರ್ ಲೈಫ್ ಈಸ್ ಯೋಗ, ಇಡೀ ಜೀವನನೇ ಯೋಗ ಅದ ಖರೆ. ಆದ್ರೆ ಅದೇನಾಗ್ತದ, ಸಕಾಮ ಕರ್ಮ ಇತ್ತಂತಂದ್ರೆ ಪುನರ್ಜನ್ಮಕ್ಕೆ ಕಾರಣ ಆಗ್ತದ. ನಿಷ್ಕಾಮ ಕರ್ಮ ಇತ್ತು ಅಂತಂದ್ರೆ ಅಂತಃಕರಣ ನಿರ್ಮಲ ನಿಶ್ಚಲ ಆಗ್ತದ. ಆದ್ರೆ ಪುನರ್ಜನ್ಮ ಆಗ್ಬೇಕು ಆಗ್ಬಾರ್ದು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ.
ಆದರೂ ಸರಿ, ಆಗದಿದ್ರೂ ಸರಿ. ಆದ್ರೆ ಒಂದು ರಿಕ್ವೆಸ್ಟ್ ಏನು, ಒಳ್ಳೆ ಜನರ ಮಧ್ಯೆ ಹುಟ್ಟಿಸಪ್ಪ. ಅಕಟಕಟ ಶಿವನಿನಗೆನಿತು ಕರುಣವಿಲ್ಲವಲ್ಲ, ಅಕಟಕಟ ಶಿವನಿನಗೆನಿತು ಕೃಪೆ ಇಲ್ಲವಲ್ಲ, ಎನಗಾಗಿ ಬೇರೆ ತರುಮರಾದಿಗಳಿದ್ದಿಲ್ಲವೇ. ನನಗೆ ಯಾಕೆ ಹುಟ್ಟಿಸಿದವು ಮಾರಯ್ಯ, ಬೇರೆ ಗಿಡ ಮರಗಳು ಬೇಕಾದಷ್ಟು ಇದ್ದು ಅಲ್ಲ, ಯಾವ ಕರೆ ಒಂದು ಗಿಡ ಮರಗಳಿಗೆ ಇನ್ನೊಂದಿಷ್ಟು ಹುಟ್ಟಿಸ್ಬೇಕಿತ್ತು, ನನಗೆ ಯಾಕೆ ಹುಟ್ಟಿಸಿದೆ, ಏಕೆ ಪುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಪುಟ್ಟಿಸಿದೆ ಪರಲೋಕ ದೂರನ. ಇಲ್ಲಿ ನೋಡಿದ್ರೆ ಭೋಗದಾಗ ಕೊರತೆಗಳದವ ತಳ್ತಾನ, ಅಲ್ಲಿ ಪರಮಾತ್ಮನ ಸಾಧನೆ ಮಾಡ್ತಾನಂತಂದ್ರೆ ಅದು ಅಂತೂ ಭಾಳ ದೂರದ ಮಾತದ ಅವನಿಗೆ. ಇಂಥ ಜೀವನಿಗೆ ಯಾಕೆ ಹುಟ್ಟಿಸಿದೆಪ್ಪ ನೀನು. ಹಿಂದನ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ, ನಾನು ನಿನ್ನನ್ನು ಮರ್ತಿದ್ದೆ ಹಿಂದಿನ ಜನ್ಮದಾಗ, ಯಾಕೆ ಹುಟ್ಟಿಸಿದೆ ಅನ್ನೋದಕ್ಕೆ ಉತ್ತರ ಅದ್ರಾಗೆ ಕೊಡ್ತಾರವ್ರು. ಹಿಂದನ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ. ಲಿಂಗ ಮರೆದಂದ್ರೆ ಏನು, ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಕ ಆತ್ಮ ಸ್ವರೂಪನೇ ನಾನು ಅನ್ನೋದು ಮರ್ತೀನಿ ಅಷ್ಟೇ. ನನ್ನ ಸ್ವರೂಪದ ಜ್ಞಾನ ನಾ ಮಾಡ್ಕೊಳ್ಳಾರ್ದಕ್ಕ ಮತ್ತೇನ್ ಮಾಡಿದೆ, ಹಿಂದಣ ಜನ್ಮದಲ್ಲಿ ಜಂಗಮವ ಜರೆದನಾಗಿ. ನನ್ನಂತ ಇತರ ಜೀವಿಗಳು ಸಾಕಷ್ಟು ಜನ ಇದ್ರು, ಆ ಜೀವಿಗಳ ಜೊತೆಗೆ ನಾನೇನ್ ಮಾಡೀನಿ, ಅವ್ಯವಹಾರಗಳನ್ನು ಮಾಡೀನಿ. ಜಂಗಮವ ಜರೆದನಾಗಿ, ಅವರು ಬೇರೆ ನಾನು ಬೇರೆ ಅಂತೇಳಿ, ನಾನು ಸ್ವಾರ್ಥಿಯಾಗಿ ನಾನು ಆರಾಮಿರ್ಬೇಕಂತೇಳಿ ನಾ ಏನ್ ಮಾಡೀನಿ, ಇತರ ಜೀವಿಗಳಿಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ಎಲ್ಲ ಕೊಟ್ಟು ನನ್ನಂಗೆ ನಾ ಬದುಕಿನಿ, ನನಗೆ ಬೇಕಾದಂಗೆ ಬದುಕಿನಿ ಅಂತ. ಅದಕ್ಕೇನಂತನ, ಹಿಂದೆಲ್ಲ ಹಿಂಗೆಲ್ಲ ಮಾಡಿದ್ದು ಕೊಡ್ದೆ. ಅರಿದೊಡೆ ಹೊದ್ದಲೀವೇನೆ ಈ ಜನ್ಮವನ್ನು ಕೂಡಲ ಸಂಗಮ ದೇವ. ನನಗೆ ಮೊದಲೇ ಇದು ಗೊತ್ತಿತ್ತಂದ್ರ ಇಂಥ ಜನ್ಮ ಪಡ್ಕೊಂಡು ಬರ್ತಿದ್ನೆ ನಾನು. ಮೊದಲು ಇದು ಗೊತ್ತಿದ್ದಿಲ್ಲಪ್ಪ ನನಗ. ಲಿಂಗವ ಮರೆಯುವುದು, ಜಂಗಮಕ್ಕೆ ಜರೆಯುವುದು, ಇವೆರಡು ಪಾಪಗಳಂತೇಳಿ ಗೊತ್ತಿದ್ದಿದ್ದಿಲ್ಲ. ಆ ಪಾಪ ಮಾಡಿದ್ದಕ್ಕೆ ನಾನು ಮತ್ತೆ ಹುಟ್ಟಿ ಬಂದಿ ನೋಡಪ್ಪ. ಅರಿದಡೆ ಹೊದ್ದಲಿವೆನೆ ಈ ಸಂಸಾರವನ್ನು ಕೂಡಲ ಸಂಗಮ ದೇವ. ಅದು ಈ ಸಾರಿ ಅರಿವಾಗ್ಯದ ನನಗ. ಈಗ ನೋಡು, ಇನ್ನೊಂದ್ಸಾರಿ ಹುಟ್ಟಿ ಬರೋಂಥದ್ದು ಏನ್ರಿ ಮಾಡ್ತೀನಿ ನಾನು, ಏನೇನು ಮಾಡಂಗಿಲ್ಲ. ಎಲ್ಲ ನಿಷ್ಕಾಮ ಕರ್ಮ, ಸಕಾಮ ಮಾಡಿ ಕದ್ದಲ್ಕ್ ಬೀಳಂಗಿಲ್ಲ ನಾನು ಅಂತ. ಏನ್ ನೋಡ್ರಿ ಅವ್ರ ವಿಚಾರಧಾರೆಗಳು. ಅದ್ಭುತ ಅನಿಸ್ತವ, ಹೆಂಗ ಅನಿಸ್ತವ್ರಿ. ಅಕಟಕಟ ಶಿವನಿನಗೆನಿತು ಕರುಣವಿಲ್ಲವಲ್ಲ, ಅಕಟಕಟ ಶಿವನಿನಗೆನಿತು ಕೃಪೆ ಇಲ್ಲವಲ್ಲ, ಎನಗಾಗಿ ಬೇರೆ ತರುಮಾರಾದಿಗಳಿದ್ದಿಲ್ಲವೇ. ಬೇರೆ ಗಿಡ ಮರ ಇದ್ದಿದ್ದಿಲ್ಲೇನು. ಏಕೆ ಪುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಪುಟ್ಟಿಸಿದೆ ಪರಲೋಕ ದೂರನ. ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಣ ಜನ್ಮದಲ್ಲಿ ಜಂಗಮವ ಜರೆದನಾಗಿ. ಅರಿದಡಿ ಒದ್ದಲಿವೇನೆ ಈ ಸಂಸಾರ ಅಂದ್ರೆ ಇಂಥ ಶರೀರ ಮತ್ತು ಶರೀರದ ಸಂಬಂಧ ಸಂಪತ್ತ ಏನೇನದ ಇದೆಲ್ಲ ಮತ್ತೆ ಪಡ್ಕೊಂಡ್ ಬರ್ತಿದ್ನೇನಪ್ಪ. ಹಿಂದಿನ ಜನ್ಮದಾಗೆ ಇದು ಗೊತ್ತಾಗಿತ್ತು ಅಂದ್ರೆ ಅಂತ ಕೆಲಸ ನಾ ಮಾಡ್ತಿದ್ನೇನು. ಆರಾಮ ಸತ್ಯ ಮಾರ್ಗದಾಗಿದ್ದು ನಾನು ಹುಟ್ಟಿ ಬರುತ್ತಿದ್ದಿಲ್ಲ ಅಂಥೇಳಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಬಾರದ ಯೋನಿಗಳೊಳಗೆ ಬಂದೆ ನೋಡ್ರಿ. ಬರ್ಬೇಕಾದ ಯೋನಿಗಳು, ಬರಬಾರ್ದು ಯೋನಿಗಳು. ಹುಟ್ಟಿ ಬರೀಬೇಕೇನವ್ರಾಗ ಏನಿಲ್ಲಲ್ಲ. ಬಾರದ ಯೋನಿಗಳೊಳಗೆ ಅಂತಳಕ್ಕೆ ಎಷ್ಟು ಚಂದ ಶಬ್ದ ಬಳಸ್ತಾಳ ಅಕ್ಕ. ಬಾರದ ಯೋನಿಗಳೊಳಗೆ 84 ಲಕ್ಷ ಬಾರದ ಯೋನಿಗಳೊಳಗೆ ಹುಟ್ಟಿ ಬಂದೆ. ಮತ್ತೇನ್ ಮಾಡಿದಳು, ಉಣಬಾರದ ಭವದ ಸುಖ ದುಃಖಗಳ ಉಂಡೆ. ನಾನು ಉಣಬಾರ್ದಿವೆಲ್ಲ
ಕರ್ಮಗಳು ಇವೆಲ್ಲ ನಾನು ಅನುಭವಿಸಬಾರ್ದು, ಕರ್ಮ ಫಲಗಳು, ಸುಖ ದುಃಖಗಳು ಉಣಬಾರದು ಇವು, ಅಂಥವು ಉಂಡೆ. ಅದಕ್ಕೇನಾಯ್ತು, ಈ ಸುಖ ದುಃಖ ಅನುಭವಿಸಬಾರ್ದು, ನಾನು ಅನುಭವಿಸಿದೆ, ಈಗೇನ್ ಮಾಡ್ಬೇಕು, ಆಗಿದ್ದಾಯ್ತು ನಡಿ, ಇಂದನ ಜನ್ಮಗಳೇನಾದಡು ಆಗಲಿ, ಇಂದನ ಜನ್ಮವ ಕರುಣಿಸ ಚನ್ನ ಮಲ್ಲಿಕಾರ್ಜುನ. ಈ ಸಲ ಒಂದು ಜನ್ಮ ಏನ್ ಮಾಡಪ್ಪ, ಪುನರ್ಜನ್ಮ ಬರ್ಲಾರ್ದಂಗೆ ಒಂದು ಏನಾರೇ ನನಗೆ ಮಾಡಿಬಿಡು, ಮತ್ತೆ ಹುಟ್ಟಿ ಬರಂಗೆ ಮಾಡ್ಲಿಕ್ಕೆ ಹೋಗ್ಬೇಡ. ಹಿಂದಿಂದ ಏನಕ್ಕಾಗಲ್ಲ, ಆಗಿ ಬಿಡಾಕತ್ತ. ಅದಕ್ಕೆ ಹಿಂದಿನ ಜನ್ಮದ ಮಾಡಿದ ಪಾಪ ಯಾರಪ್ಪನ ಗಂಟು ಅಂತ ಕೇಳ್ತಾರೆ. ನೀನು ಏನಾರ ಅಂದಕ್ಕೆ ನೀನು ಹಿಂಗ ಮಾಡಿದ್ರೆ ಹೆಂಗ, ಹಿಂಗ ಮಾಡಿದ್ರೆ ಹೆಂಗ? ಹಿಂದಿನ ಜನ್ಮದ ಪಾಪ ಏನಾಯ್ತು, ಯಾರು ಅನುಭವಿಸ್ಬೇಕದಲ್ಲ? ಯಾರು ಅನುಭವಿಸ್ಬೇಕ್ರಿ? ಹಿಂದಿಂದ ಅದು ಮಾಡಿಟ್ಟದು ಯಾರಪ್ಪನ ಗಂಟು? ನಾವು ಅನುಭವಿಸ್ಲೇಬೇಕಾ ಇಲ್ಲ? ಅದಕ್ಕೊಬ್ಬವ ಮಹಾಪಾಪಿಷ್ಟಿದ್ನಂತ, ಕಡು ಪಾಪಿ. ಆ ಪಾಪಿಷ್ಟ ಅವಂದು ಆಯುಷ್ಯ ಮುಗೀತು. ಆಯುಷ್ಯ ಮುಗಿದ್ಮೇಲೆ ಅವನ ಜೀವ ಎಳ್ಕೊಂಡು ಹೋಗ್ಲಕ್ಕ ಯಮದೂತರು ಬರ್ತಾರೆ. ಎಳ್ಕೊಂಡು ಹೋಗ್ಬೇಕಾದಾಗ ಯಮದೂತರು ಜೀವ ಎಳ್ಕೊಂಡು ಹೋಗ್ತಾರೋ ಆತ್ಮ ಎಳ್ಕೊಂಡು ಹೋಗ್ತಾರ್ರಿ? ಆತ್ಮ ಎಲ್ಲ ಜೀವ. ಜೀವಕ್ಕೆ ಸಂಬಂಧಪಟ್ಟು ಅವೆಲ್ಲ ಆತ್ಮಕ್ಕೆ ಸಂಬಂಧ ಇಲ್ಲ. ಆತ್ಮ ಒಯ್ಲಕ್ಕ, ಅದೇನು ಒಯ್ಲಕ್ಕ ತರ್ಲಕ್ಕ, ಅದೇನು ಚಂಬುದಾಗ ಹೋಯ್ತಾರ, ಎದಾಗ ಹೋಯ್ತಾರ? ಅದು ಆತ್ಮ ಎಲ್ಲ ಕಡೆ ಅದ, ಅದು ಹೋಗುದು ಅಲ್ಲ. ಈ ಇಂಗ್ಲಿಷರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ರೆ ಆತ್ಮಕ್ಕೆ ಶಾಂತಿ, ಇವ್ರೇನು ಬದನಿಕಾಯಿ ಶಾಂತಿ ಕೊಡ್ತಾರೆ? ಅದು ಆತ್ಮ ಶಾಂತಿನೇ ಅದ, ಅದು ಆನಂದ ಸ್ವರೂಪನೇ ಅದ. ಜೀವಕ್ಕೆ ಆತ್ಮ ಅಂತಾರ ಅವರೆಲ್ಲ. ಏನ್ ನೀವು ಅನೇಕ ಅಂತೇಳಿ ಕಲ್ಪನೆ ಅದಾವಲ್ಲ, ಅನೇಕ ಆತ್ಮಗಳು ಅಂತ ಏನವಲ್ಲ, ಅವೆಲ್ಲ ಜೀವಗಳೇ. ಆ ಜೀವಗಳೇ ಈಶ್ವರನಲ್ಲಿ ಬಂದು ಅದ್ರದ್ದೇನದ ಕರ್ಮಗಳು ಒಪ್ಪಿಸಿ ಮತ್ತ ಓದ್ತವ. ಅದರ ಆತ್ಮ ಹೋಗೋದಲ್ಲ ಬರೋದಲ್ಲ, ಜೀವಗಳೇ. ಈಶ್ವರ ಅಂದ್ರೆ ಒಂದು ದೊಡ್ಡ ಜೀವ, ಈ ಪಿಂಡಾಂಡದೊಳಗಿರೋ ಇವು ಸಣ್ಣ ಜೀವಗಳು ಅಷ್ಟೇ. ಜೀವಗಳ ಈಶ್ವರರ ವ್ಯವಹಾರ ಇದೆಲ್ಲ. ಇದು ಕೂಟಸ್ಥನಿಗೆ ಸಂಬಂಧ ಇಲ್ಲ, ಬ್ರಹ್ಮನಿಗೆ ಸಂಬಂಧ ಇಲ್ಲ, ಶುದ್ಧ ಬ್ರಹ್ಮಗೆ ಸಂಬಂಧ ಇಲ್ಲ. ಅವ್ರು ಬರ್ತಾರೆ ಯಮದೂತರು, ಅವನು ಜೀವ ಆವಾಸ ಒಯ್ಲಕ್ ಬರ್ತಾರ. ಬಂದ ಹೊತ್ನಾಗ ಏನಾಗ್ತದ, ಅವನು ಮುಟ್ಲಕ್ ಸಹಿತ ಇವ್ರಿಗೆ ಹೆಚ್ಚಿಗೆ ಬಿಡ್ತದ, ಅಷ್ಟೇ ಪಾಪಿಷ್ಟ ಇರ್ತಾನ. ಯಾಕೆ ಹೋಗ್ಬೇಕಪ್ಪ ಅಂತ ದರಿದ್ರ ಸುಳವ ಮಾಡಬಾರ್ದೆಲ್ಲ ಮಾಡಿ ಉಳದದ್ದು ಕೊಳತು ಹೆಂಗ ನಾರಿ ಸಾಯ್ಲಕತ್ತಾನ, ಇವನ್ ಸನೇಕ್ ಹೋಗ್ಲಕ್ಕೆ ಅಂಜಿಕ್ ಬರ್ಲಕತ್ತದ ಅಂತೇಳಿ ಅವ್ರಿಗೆ ವಯಸ್ಸಂತೂ ಕರ್ಮ ಬಿಡಂಗಿಲ್ಲ. ಹೊರಸು ಸಮೇತ ತಗೊಂಡು ಹೋಗ್ತಾರ ಅವನಿಗೆ. ಹೊರಸು ಸಮೇತ ಯಾರು ನೀವು ಅಂತ ಕೇಳಿದ್ರೆ ನೀ ಯಾರು ಅಂತ ನಾವು ಯಮದೂತರಿಗೆ ಒಳ್ಳೆ ಅವನಿಗೆ ಕೇಳ್ತಾನ. ಕೇಳಿದ್ಮೇಲೆ ಮುಂದೆ ಏನಾಗ್ತದ, ಯಮನ ಬೈಲಿ ಹೋಗ್ತಾನ. ಯಮಧರ್ಮನ ಬೈಲಿ ಹೋಗಿ ಮುಂದಿಡ್ತಾರ ಅವನು ಹೊರಸು. ಅವನಿಗೆ ಹೋಗಿ ಇಟ್ಟು ಕೂಡ್ಲೇನೆ ಅವನೇನಂತಾನ, ಎಲೆ ಪಾಪಿಷ್ಟ ಅಂತಾನ ಯಮಧರ್ಮ. ಅವಾಗ ಅವನಿಗೆ ಇವ ಏನಂತಾನ, ಎಲೆ ಕಡು ಪಾಪಿಷ್ಟ ಅಂತಾನೆ ಯಮಧರ್ಮಗೆ. ಅವನು ಯಾರು? ಅವ ಸತ್ತವ ಪಾಪಿಷ್ಟ. ಎಲೆ ಕಡು ಪಾಪಿಷ್ಟ, ಮಹಾಪಾಪಿಷ್ಟ, ದರಿದ್ರ ಅಂತ ಬೈತಾನ ಅವನಿಗೆ ಯಮಧರ್ಮಗ್. ನನ್ಗೆ ಯಾರು ಬೈದಿಲ್ಲ, ನನ್ನ ಹೆಸರು ತಗೊಂಡ್ರೆ ಎಲ್ಲರೂ ಅಂಜಿ ಹುಚ್ಚಿ ಹೋಗ್ಕೋತಾರ, ನೀ ಏನ್ ನನಗೆ ಹಿಂಗೆ ಎದುರು ಮಾತಾಡ್ತಲ್ಲ, ಏನ್ ಪಾಪಿಷ್ಟ, ನಾನೇನ್ ಪಾಪ ಮಾಡೀನಿ, ನಂದೇನು ಹೇಳ್ತೀನಿ ನೀನು ಅಂತ. ನಿಂದೇನು ಹೇಳ್ತಿದ? ನಿಂದು ಅವ ಮಹಾಭಾರತದ ಟೈಮ್ನಾಗ ಧರ್ಮರಾಯ ಅಂತ ಒಬ್ಬ ಇದ್ದನಲ್ಲ, ಅವ ನಿನಗೆ ಏನಾಗಬೇಕು? ನನ್ನ ಮಗ ಆಗಬೇಕು. ನಿನ್ನ ಮಗ ಆಗ್ಬೇಕಾ? ಆಗಬೇಕು.
ಮತ್ತ ಅವ ಈಗ ಎಲ್ಲೇನ ಅಂತೇಳ, ಅವ ಸ್ವರ್ಗದಾಗದ. ಇವ ಯಾರು? ಧರ್ಮರಾಯಗ ಸ್ವರ್ಗದಾಗ ಇಟ್ಟಿದಿ, ನಿನ್ನ ಮಗ ಅಂತೇಳಿ ರೆಕಮೆಂಡೇಶನ್ ಮೇಲೆ ಇಟ್ಟಿದಿ. ನಿನ್ನ ಮಗ ಮಾಡಿದಷ್ಟು ಹೊಲಸು ಕೆಲಸ ಜಗತ್ತಿನಾಗ ಯಾರ ಮಕ್ಕಳು ಮಾಡಿಲ್ಲ. ಅಂತ ಪರಮ ಪಾಪಿಷ್ಟ ಅವ ಧರ್ಮರಾಯ. ಅಂತ ಪಾಪಿಷ್ಟಗ ನಿನ್ನ ಮಗ ಅಂತೇಳಿ ಸ್ವರ್ಗದಾಗ ಇಟ್ಟಿದಿ. ನಾನೇನಂತ ಪಾಪ ಮಾಡೀನಿ ಅಂತೇಳಿ ನನಗೆ ಇಲ್ಲಿ ನರಕಕ್ಕೆ ಕರ್ಕೊಂಡು ಎಲೆ ಪಾಪಿಷ್ಟ ಅಂತಿದ್ದೀನಿ. ನೀನು ಏನ್ ಮಾಡ್ಯಾನಪ್ಪ ಅವನೇನ್? ಧರ್ಮರಾಯ ಏನ್ ಪಾಪ ಮಾಡ್ಯಾನ? ಧರ್ಮರಾಯ ಏನ್ ಪಾಪ ಮಾಡ್ಯಾನ? ರಾಜ್ಯವನ್ನ ಯಾಕೆ ಕಳ್ಕೊಂಡ ಹೇಳವ? ಎಲ್ಲ ಸೈನ್ಯವನ್ನ ಯಾಕೆ ಕಳ್ಕೊಂಡ ಹೇಳು? ಹೆಂಡ್ರನ್ನ ಎದಕ್ಕೆ ಕಳ್ಕೊಂಡ ಹೇಳು? ಎಲ್ಲವನ್ನ ಕಳ್ಕೊಂಡಲ್ಲ, ಎದಕ್ಕ? ಏನ್ ಮಾಡಿ ಕಳ್ಕೊಂಡವ ಧರ್ಮರಾಯ? ಸುತ್ತಮುತ್ತ 4 ಅಣ್ಣ ತಮ್ಮದಿರಿದ್ರು ಅವ್ರ ಸಹಿತ ತಲೆ ಕೆಡಿಸಿಟ್ಟ. ಅವಂದು ಎಂತ ಹೊಲಸು ಚಟ ಇತ್ತು ಗೊತ್ತದ? ಏನ್ ಚಟ ಇತ್ತ ಅವಂದು? ಏನಿತ್ರಿ ಅವಂದು? ಜೂಜಾಡಿ ಎಲ್ಲ ಹಾಳು ಮಾಡಿಟ್ಟ. ರಾಜ್ಯ ಹಾಳು ಮಾಡ್ದ, ಎಲ್ಲಾನು ಹಾಳು ಮಾಡ್ದ, ಹೆಸರು ಕೆಡಿಸ್ದ. ನಮ್ಮ ದೇಶದ ಒಂದು ಸಂಸ್ಕೃತಿ ಏನಿತ್ತು. ಮತ್ತ ಎಲ್ಲರೇ ನೋಡಿದೇನು 5 ಮಂದಿ ಕೂಡಿ ಒಬ್ಬಾಕಿಗೆ ಮದಿ ಮಾಡ್ಕೊಂಡದ್ದು? ಮತ್ತ ಆಕಿ ಹೆಂಡತಿ ಸೀರಿ ಯಾವನೋ ಹಿಡಿದು ಎಳೆ ಟೈಮ್ನೊಳಗ ಸುಮ್ಮ ಕುಂದ್ರದು. ಜಗತ್ತಿನಾಗ ಯಾವ ಮಕ್ಕಳರ ಅಂತ ಪಾಪ ಮಾಡ್ಯಾವೇನಂತ ಕೇಳ. ಎಲ್ಲ ಇಂಚ್ ಬೈ ಇಂಚ್ ತೆಗೆದವನು. ಧರ್ಮರಾಯ ಮಾಡಿದ ದೋಷಗಳೆಲ್ಲ ತೆಗೆದ. ಸಮಾಜ ವಿರೋಧಿ ಕೆಲಸಗಳವೆಲ್ಲ, ಮನಿ ಹಾಳ ಕೆಲಸಗಳು, ಇಂಥವು ಮಾಡಿದವನು ಸ್ವರ್ಗದಾಗಿರ್ಲಕ್ಕ ನೀನ್ ಹೆಂಗಿಟ್ಟೆ ಅವನಿಗೆ ಅನ್ನ? ಅದಕ್ಕೆ ಯಮಧರ್ಮಗ ಅಂಜಿಕೆ ಬಂದ್ಬಿಡ್ತಿದ್ವು. ಇದೇನಪ್ಪ ಹಿಂಗ್ ಬಂತಲ್ಲ ಇದು ಕತಿ. ಮತ್ತಿನ್ನೇನು ಮಾಡೋದು? ಯಮಧರ್ಮ ಅವ ಸತ್ತವ, ಪಾಪಿಷ್ಟ, ಮತ್ತ ಯಮದೂತರು ಎಲ್ಲರೂ ಕೂಡಿ ಇದು ಕೇಸ ಬ್ರಹ್ಮನ ಬಲಿ ತಗೊಂಡು ಹೋಗಮ್ ನಡೆ ಅಂತ. ಬ್ರಹ್ಮನ ಬಲಿ ಬಂದ್ಮೇಲೆ ಯಾಕ್ರ ಇಲ್ಲೇ ಕರ್ಕೊಂಡ್ ಬಂದಿರ ಅವನಿಗೆ? ಏನು ಹೊಲಸು ನಾರ್ಲಕ್ಕೆತ್ತದ, ಏನಿದು ಮೂಗು ಮುಚ್ಕೊಂಡ ಬ್ರಹ್ಮ. ಅವಾಗ ಅವನಿಗೆ ಕೇಳ್ತಾನ, ಇಲ್ಯಾಕ ತಂದಿರಿ ಪಾಪಿಷ್ಟಗ ಅಂತ. ಅವಾಗ ಅವನಿಗೆ ಇವ ಅಂತಾನ, ನೀನ್ಯಾಕೆ ಇಲ್ಲಿ ಕೂತಿದ್ದಿ? ನಿನಗೆ ಇಲ್ಲಿ ಬ್ರಹ್ಮನ ಪೀಠದ ಮೇಲೆ ಕೂಡ್ಲಕ್ ನಿನಗೇನು ಅಧಿಕಾರದ ಇಲ್ಲಿ ಅಂತ. ನಾನು ತಪಸ್ ಮಾಡೀನಿ, ಅದು ಮಾಡಿ, ಏನಾರ ಮಾಡೀನಿ. ಯಾರ ತನ್ನ ಹುಟ್ಟಿದ ಮಗಳ ಸಂಗಟ ಮದುವೆ ಮಾಡ್ಕೊಂಡು ಸಂಸಾರ ಮಾಡಿದ್ದು ಎಲ್ಲಾರ ಭೂಮಿ ಮೇಲೆ ಜಗತ್ನಾಗ ಎಲ್ಲಾರ ಆದೇನ? ನಿನ್ನಂತ ಪಾಪಿಷ್ಟ ಮಹಾ ಬ್ರಹ್ಮ ಅಂತ ಹೇಳ್ತಿದ್ದೀನಿ, ನಿನ್ನಂತ ಮಹಾ ಪಾಪಿಷ್ಟ ನೀಚ. ನಿನಗೊಂದು ಬ್ರಹ್ಮ ಪದವಿ ಮೇಲೆ ಕೂಡಕ್ಕೆ ಏನ್ ಅಧಿಕಾರ ಅದ ನಿನಗೆ ಅಂತೇಳಿ ಅವನಿಗೆ ಚಾಡಿಸಿದ ಕೂಡಲೇನೆ ಬ್ರಹ್ಮಗ ತಿಳಿಲಾರ್ದಂಗೆ ಆಗಿಬಿಡ್ತು. ಇವಂದು ಎನ್ಕ್ವೈರಿ ಮಾಡಬೇಕು, ಏನಾರ ಒಂದು ಇವನಿಗೆ ದಾರಿಗೆ ಹಚ್ಬೇಕಂತ ದೊಡ್ಡವ್ರ ಬಲ್ಲಿ ಕರ್ಕೊಂಡೋದ. ದೊಡ್ಡವ್ರಿಗೆ ಕಡ್ಡಿ ಇದು ಮಾಡಿಬಿಟ್ಟ, ಕಡ್ಡಿ ಹೋಗಿ ಗುಡ್ಡ ಮಾಡಿಟ್ಟ ಅವರಿಗೆ. ಇಂಥವಕ್ಕೆಲ್ಲ ಪ್ರಶ್ನೆಗಳಿಗೆ ನೀವು ಹಾಕಬಾರ್ದು. ನಾವು ಯಾಕೆ ಹಾಕ್ಬಾರ್ದು ಅಂತ ಕೇಳ್ತಾನ. ಯಾಕೆ ಹಾಕಬಾರ್ದು? ನಮಗೆ ನೀವು ಕೇಳ್ತೀರ, ನಿಮಗೆ ನಾವು ಯಾಕೆ ಕೇಳಬಾರ್ದು? ನೀವು ತಪ್ಪು ಮಾಡ್ಬೇಕು, ನಾವು ತಪ್ಪು ಮಾಡಬಾರ್ದಾ? ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ಲಿಕ್ಕೆ ನಿಮ್ಗೇನು ಅಧಿಕಾರ? ನೀವೇ ದೊಡ್ಡ ತಪ್ಪು ಮಾಡಿ ಕೂತೀರಿ, ದೊಡ್ಡ ಕುರ್ಚಿ ಮೇಲೆ ಕೂತಾವ್ರ. ಅವನಿಗೆ ಮುಂದೇನ್ ಮಾಡ್ದ? ವಿಷ್ಣುನ ಬಲ್ ಕರ್ಕೊಂಡು ಆದ್ಮೇಲೆ ಅವನಿದ್ರ ಏನು ನೀನು 10 ಅವತಾರ ಎತ್ತಿ ಎಂತಿಂತ ಕೆಲಸ ಮಾಡಿದಿ. ಅವನಿಗೆ ಸುಗ್ರೀವ ಯಾರಿಗೆ ಕೊಲ್ಲಿದನ್ರಿ? ವಾಲಿಗೆ ಕೊದ್ದಿನ ಹಿಂದಲಿಂತ ವಾಲಿಗೆ ಕೊದ್ದಿರಿ. ಧೃತರಾಷ್ಟ್ರ 101 ಮಕ್ಕಳಿಗೆ ಕುತಂತ್ರ ಮಾಡಿ ಕೊಲ್ಲಿಟ್ಟಿ. ಎಷ್ಟು ಮಂದಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತೀನಿ ಅಂತೇಳಿ ಎಲ್ಲ ಜಗತ್ತಿನ ಹೆಂಗಸರೆಲ್ಲ ನಿನ್ನ ಮನೆಗಿಟ್ಟು ಭೋಗಿಸಿದಿ. ನಿನ್ನಟ ಪಾಪ ಅಂತೂ ನಾ ಮಾಡಿಲ್ ಬಿಡಪ್ಪ ಅಂತೇಳಿ ವಿಷ್ಣುನ ಒಳಗಿರುವ ಎಲ್ಲಾ ಸಮಾಜ ವಿರೋಧಿ ಲಕ್ಷಣಗಳೆಲ್ಲ ತೆಗೆದು ಅವನಿಗೆ ಜಾಡಿಸಿದ ಮೇಲೆ
ಅವ ವಿಷ್ಣು ಸಹಿತ ಇದೊಂದು ಕೇಸ್ ನಂಬಲ್ಲಿ ನಡೆಯಂಗಿಲ್ಲ, ಇದೆಲ್ಲ ನಮ್ಗೆ ಬುಡಕ್ಕೆ ಬಿಸಿ ನೀರು ತರ್ತಾನ, ಅದಕ್ಕೆ ಇವನು ಬ್ಯಾಡ ಅಂತೇಳಿ ವಿಷ್ಣು, ಬ್ರಹ್ಮ, ಪಾಪಿಷ್ಟ, ಯಮಧರ್ಮ, ಯಮದೂತರು, ಬ್ರಹ್ಮನ ದೂತರು, ವಿಷ್ಣುನ ದೂತರು ಎಲ್ಲರೂ ಕೂಡಿ ಎಲ್ಲಿ ಹೋಗ್ತಾರ? ಎಲ್ಲಿ ಬರ್ತಾರೆ ಎಲ್ಲರೂ ಕೂಡಿ? ಮಹೇಶ್ವರನ ಬಲ್ಲಿ ಹೋಗ್ತಾರ. ಅವ್ರು ಶಿವನ ಬಲ್ಲಿ ಹೋಗ್ತಾರ. ಶಿವನ ಬಲ್ಲಿ ಹೋದ ಕೂಡ್ಲೇನೆ ಅವಾಗ ಶಿವ ಏನ್ ಮಾಡ್ಯ ನೀವ ಏನು ಅಂತೇಳಿ ಅವನು ಮಾರಿ ಮೂಗ ಮುಚ್ಕೊಂಡು ಕುಂತೇನ ಹೇಳ್ತಿರ್ತಾನ. ಹೇಳುವಾಗ ಅವನಿಗೆ ಏನ್ ಶಿಕ್ಷೆ ಕೊಡ್ಬೇಕು, ಅಲ್ಲೇ ಕೊಡೋದ್ ಬಿಟ್ಟೆ ಇಲ್ಲಿ ಯಾಕೆ ಕರ್ಕೊಂಬಂದಿರಿ? ಇಲ್ಲ ರೀ, ಅವನು ಬಹಳ ವಾದ ಮಾಡ್ತಾನ, ಆರ್ಗ್ಯೂ ಮಾಡ್ತಾನ, ನಾವು ಏನ್ ಮಾತಾಡ್ಸಿದ್ರಿ ಎದುರು ಮಾತಾಡ್ತಾನ, ಎಲ್ಲ ಯಾವ ದೇವತೆಗಳದು ಮರ್ಯಾದಿರ್ಲಾರ್ದಂಗ ಎಲ್ಲ ದೇವತೆಗಳಿಗೂ ಜಗಳ ತೆಗಿತಾನ, ಎಲ್ಲರಿಗೂ ಏನ್ ಬೇಕದೆ ಅಂತಾನ. ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಸರಿಯಾದ ದಾರಿ ತೋರಿಸ್ಬೇಕಾಗ್ಯದ, ಅದ್ರ ಸಲ ನಿಂಬಲ್ಲಿ ಕರ್ಕೊಂಬಂದೀವಿ ಅಂತ ಅಂದಾಗ ಅವನಿಗೆ ಏನ್ ಶಿಕ್ಷೆ ಕೊಡ್ಬೇಕು? ಶಿವ ಏನೋ ಒಂದು ಯಮದೂತರಿಗೆ ಹೇಳಿಬಿಡ್ತಾನ, ಇಷ್ಟು ಮಾಡ್ರಿ ಹೋರ್ರಿ ಅಂತೇಳಿ. ಅದಕ್ಕೆ ಇವ ಏನಂತಾನ, ನೀ ನನಗೇನು ಶಿಕ್ಷೆ ಕೊಡ್ಬೇಕಂತ ಹೇಳಿದಲ್ಲಪ್ಪ ಶಿವ, ಆ ಶಿಕ್ಷೆ ನನಗ ಪಾಪಿಷ್ಟರಿಗೆ ನೀ ಶಿಕ್ಷೆ ಕೊಟ್ಟೆ ಅಂತಂದ್ರೆ ನೀನು ಒರಿಜಿನಲ್ ಶಿವನೇ ಅಲ್ಲ ನೀನಂತ. ನೀನು ಒರಿಜಿನಲ್ ಶಿವನೇ ಅಲ್ಲ, ನೀ ಎಲ್ಲ ಡೂಪ್ಲಿಕೇಟ್ ಶಿವ ಇದೆ ನೀನು. ಅದರ ಸಲಗೆ ನೀ ಇಂಥ ದಂಧ ಮಾಡ್ಲಿಕ್ಕತ್ತೀವಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದು ಅದು ಇದು ಅಂತ ಹೇಳಿ. ನಮ್ಮ ಅಜ್ಜಿ ಹೇಳ್ಯಾಳ ಏನಂದ್ರ, ಶಿವನ ದರ್ಶನ ಆದ್ರೆ ಸಾಕು ನಾವು ಮಾಡಿದ ಪಾಪ ಎಲ್ಲ ಪರಿಹಾರ ಆಗ್ತದೆ. ಒಂದು ಸಾರಿ ಶಿವ ಅಂತ ಬಾಯಿಲೆ ಅಂದ್ರೆ ಸಾಕು ಜನ್ಮ ಜನ್ಮಾಂತರದಾಗ ಮಾಡಿದ ಪಾಪ ಪರಿಹಾರ ಆಗ್ತದ ನಮ್ಮ ಅಜ್ಜಿ ಹೇಳ್ಯಾಳ. ಮತ್ತ ನಾ ಶಿವ ಶಿವ ಅಂದಿನಿ, ಮತ್ತ ನಿನ್ನ ದರ್ಶನ ಕೂಡ ನನಗಾಗ್ಯದ. ಮತ್ತ ನಿನ್ನ ದರ್ಶನ ಆಯ್ತು, ಮತ್ತ ನಿನ್ನ ಹೆಸರನ್ನು ತಗೊಂಡು ನಾನು ಸಾಕಷ್ಟು ಸಾರಿ ನಾಮಸ್ಮರಣೆ ಮಾಡೀನಿ, ಅಂದ್ರೂ ನನ್ನ ಪಾಪ ಪರಿಹಾರ ಆಗಿಲ್ಲ, ನನ್ನ ಶಿಕ್ಷೆ ಕೊಡ್ತಿದೆ ಅಂತಂದ್ರೆ ನೀವು ಒರಿಜಿನಲ್ ಶಿವನೇ ಅಲ್ಲ ನೀನಂತ. ಹೆಂಗ? ಅದಕ್ಕೆ ನೀ ಖರೆ ಶಿವ ಇದ್ದೆ ಅಂದ್ರೆ ನನ್ನ ಪಾಪ ಎಲ್ಲ ಮನ್ನಿಸು, ಪರಿಹರಿಸು. ಇಲ್ಲ ಅಂತಂದ್ರೆ ಶಿಕ್ಷೆ ಕೊಡು, ಶಿಕ್ಷೆ ಕೊಡ್ತೀನಿ. ಒರಿಜಿನಲ್ ಶಿವ ಇದ್ರೆ ಪಾಪ ಪರಿಹಾರ ಮಾಡ್ತಿದ್ದಿ, ನೀ ಡೂಪ್ಲಿಕೇಟ್ ಶಿವ ಇದ್ರೆ ಶಿಕ್ಷೆ ಕೊಡ್ತಿದ್ದಿ. ಆಯ್ತು, ನಾನು ಶಿವನ ಮೇಲಿಂದ ಭರವಸೆ ಕಳ್ಕೊಂಡು ನಾನೇನ್ ಮಾಡ್ಬಿಡ್ತೀನಿ, ಶಿಕ್ಷೆ ಅನುಭವಿಸ್ಲಿಕ್ಕೆ ಹೋಗ್ತೀನಿ, ನೀ ಏನ್ ಶಿಕ್ಷೆ ಕೊಡ್ತಿ ಕೊಡು. ಆವಾಗ ಶಿವ ಅಂತನ ಸಂತೋಷದಿಂದ ಅವನಿಗೆ ತೆಕ್ಕಿಗೆ ಹಾಕೊಂಡು ಅವನ ಪಾಪ ಎಲ್ಲ ಪರಿಹಾರ ಆಗಿ ಶುದ್ಧ ಮಾಡ್ತಾನೆ. ಅದಕ್ಕೆ ಬೇಕಾದಷ್ಟು ಪಾಪ, ಸಂಚಿತ ಪಾಪ ಏನದಲ್ಲ ಎವರೆಸ್ಟ್ ಶಿಖರದಷ್ಟು ಇದ್ರೂ ಸಹಿತ ಈ ಮುಂದೆ ಹೇಳುವ ಜ್ಞಾನ ಯೋಗದಲ್ಲಿ ತನ್ನ ಸ್ವರೂಪದ, ಆತ್ಮಸ್ವರೂಪದ, ಪ್ರತ್ಯಗಾತ್ಮ ಸ್ವರೂಪದ, ಬ್ರಹ್ಮಾವಿನ ಪ್ರತ್ಯಗಾತ್ಮ ಸ್ವರೂಪದ ಒಂದು ಕ್ಷಣದ ಅನುಭವ ಆದರೆ ಸಾಕು. ಒಂದು ಕಿಡಿ ಹೆಂಗ ಅರಳೆ ಬೆಟ್ಟಕ್ಕೆ ಹತ್ತಿದ್ರೆ ಹೆಂಗ ಇಡೀ ಅರಳೆ ಪರ್ವತವನ್ನು ಸುಟ್ಟಾಕ್ತದೋ ಅದೇ ರೀತಿ ಹತ್ತಿ ಬೆಟ್ಟ ಸುಟ್ಟಂಗ ಸುಟ್ಟಾಗ್ತದ ಆ ಜ್ಞಾನದ ಕಿಡಿ. ಅಷ್ಟು ಮಹತ್ವದ್ದು ಜ್ಞಾನ ಯೋಗ. ಈಗ ಮುಂದೆ ಹೇಳ್ತಾ ಇರೋದು ಬ್ರಹ್ಮಜ್ಞಾನ ಬಹಳ ಮುಖ್ಯ. ಅದಕ್ಕೆ ಮೂರನೇದ್ದು ಜ್ಞಾನ ಯೋಗ. ಈ ಜ್ಞಾನ ಯೋಗಕ್ಕೆ ಇನ್ನೊಂದು ಹೆಸರದ, ಯಾವ ಯೋಗ ಅಂತಾರೆ ಇದಕ್ಕೆ? ಭಗವದ್ಗೀತೆ ಒಳಗೆ ಸಾಂಖ್ಯ ಯೋಗ. ಸಾಂಖ್ಯ ಯೋಗ ಅಂದ್ರೂ ಒಂದೇ, ಜ್ಞಾನ ಯೋಗ ಅಂದ್ರೂ ಒಂದೇ. ಜ್ಞಾನದ ಮೂಲಕ ಸಾಧಕನು ತನ್ನ ಪರಮ ಪದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಜ್ಞಾನ ಯೋಗ. ಯೋಗ ಮಾರ್ಗದಲ್ಲಿ ಜ್ಞಾನ ಯೋಗದ್ದೇ ಒಂದು ವಿಶೇಷವಾದ ಸ್ಥಾನಮಾನವಿದೆ. ವೇದಾಂತ ದರ್ಶನ
ವೇದಾಂತ ಸಿದ್ಧಾಂತ ಉಪನಿಷತ್ತುಗಳು ಏನದವ ಈ ಜ್ಞಾನ ಯೋಗವನ್ನ ಆದರ್ಶವ. ಹೆಂಗವ? ಜ್ಞಾನ ಯೋಗವನ್ನ ವೇದಾಂತಗಳ ಆಧರಿಸಿ ಬಂದವೋ ಏನು ವೇದಾಂತವನ್ನು ಆಧರಿಸಿ ಜ್ಞಾನ ಯೋಗ ಆಗಿದ್ರಿ? ಜ್ಞಾನ ಯೋಗವನ್ನು ಆಧರಿಸಿ ವೇದಾಂತಗಳು ಬಂದವು. ಮೊದಲು ಜ್ಞಾನ ಯೋಗ ಆದ್ಮೇಲೆ ನೀವು ಮಂತ್ರ ಬರಿಬಹುದು, ಮಂತ್ರ ಹೇಳ್ಬೋದು. ನಿಮಗೆ ಜ್ಞಾನದ ಯೋಗನೇ ಆಗಿಲ್ಲ ಅಂತಂದ್ರ ವೇದಾಂತ ಹೆಂಗ್ ಬರೀತೀರಿ, ವೇದಾಂತ ಹೆಂಗ್ ಪ್ರಕಟ ಮಾಡ್ತೀರಿ, ಉಪನಿಷತ್ತುಗಳು ಹೆಂಗ್ ಹೇಳ್ತೀರಿ? ವೇದಗಳನ್ನು ಓದಿದಾಗ ಜ್ಞಾನ. ವೇದಗಳು ಓದಿದ್ದು ಶಾಸ್ತ್ರದ, ಓದಿದ್ದು ಶಾಸ್ತ್ರ, ಬರೆದದ್ದು ಶಾಸ್ತ್ರ. ಅದು ಬರಿಬೇಕು ಓದ್ಬೇಕಂದ್ರೆ ಮೊದಲು ನಿಮಗೆ ಅದರದ್ದು ಯೋಗ ಆಗಬೇಕು. ಜ್ಞಾನದಿಂದ ವೇದಗಳು ಬಂದವ. ಅದಕ್ಕೆ ಅಪೌರುಷಯ ಅಂತಾರೆ. ನೀವು ಪುಸ್ತಕ ಓದಿದ್ರೆ ಅದು ಬಂದದ್ದು ಶಾಸ್ತ್ರ, ಮಾಹಿತಿ ಅಷ್ಟೇ. ಅದು ಭಗವದ್ಗೀತೆಯಿಂದ ಜ್ಞಾನ ಅಲ್ಲ, ಜ್ಞಾನದಿಂದ ಭಗವದ್ಗೀತೆ ಹುಟ್ಟ್ಯದ. ಈ ಜ್ಞಾನ ಯಾವ ಇದಕ್ಕೆ ಬರ್ತದೆ? ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅದಲ್ಲ. ಈ 5 ರೂಪದೊಳಗೆ ಯಾವ ರೂಪದಾಗ ಇದು ಜ್ಞಾನ? ಚಿದ್ರೂಪ. ಜ್ಞಾನ ಅಂದ್ರೆ ಚಿದ್ರೂಪಕ್ಕೆ ಸಂಬಂಧಪಟ್ಟದ್ದು. ನಾನು ಬ್ರಹ್ಮ ಇದ್ದೇನೆ, ಅಹಂ ಬ್ರಹ್ಮಾಸ್ಮಿ, ನಾ ಕೂಟಸ್ಥ ಇದೀನಿ, ನಾ ಶುದ್ಧ ಬ್ರಹ್ಮ ಇದೀನಿ ಅನ್ನೋ ಅರಿವೇ ಚಿತ್ರೂಪ, ಚಿಲ್ಲಿಂಗ. ಚಿದ್ರೂಪಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಏನು ಇವೆಲ್ಲ ಶಾಸ್ತ್ರಗಳು ಬಂದವ? ವೇದಾಗಮೋಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ, ಭಗವದ್ಗೀತೆ ಇರ್ಬೋದು, ಸಿದ್ಧಾಂತ ಶಿಖಾಮಣಿ ಇರ್ಬೋದು, ಮತ್ತಿನ್ನೇನಾದರೂ ಇರ್ಬೋದು. ಜ್ಞಾನದ ಸಾಗರ ಯಾರು? ಕೂಟಸ್ಥ. ನಿಮ್ಮೊಳಗಿರುವ ಕೂಟಸ್ಥನೇ ಜ್ಞಾನ ಸಾಗರ. ಆ ಸಾಗರದಿಂದ ಹೊರಗೆ ಸಿಡಿದ ಕೆಲವೊಂದು ಹನಿಗಳು, ಉಗುಳಿನ ಬಾಯಾಗ ಮಾತನಾಡುವಾಗ ತುಂತುರು ಉಗುಳ ಹನಿ ಬರ್ತಾವಲ್ಲ, ಉಗುಳು ಸಿಡಿಸ್ಕೊತ್ ಮಾತಾಡ್ತಾರಲ್ಲ ಕೆಲವರು. ಉಗುಳು ಜಗ್ಗಿ ಎಲ್ಲದ ಒಂದು ಬಾಯಾಗ ಒಂದು ಸಣ್ಣ ಹನಿ ಭಗವದ್ಗೀತೆ, ಒಂದು ಸಣ್ಣ ಹನಿ ಸಿದ್ಧಾಂತ ಶಿಖಾಮಣಿ, ಒಂದು ಸಣ್ಣ ಹನಿ ವೇದಾಗಮ ಉಪನಿಷತ್, ಶಾಸ್ತ್ರ, ಪುರಾಣ, ಇವೆಲ್ಲ ಹನಿಗಳು ಹೊರಗೆ ಬಂದು. ಅದಕ್ಕೆ ವಾಕ್ಯ ಹೆಂಗ್ ಬಳಸ್ತಾರೆ ನೋಡ್ರಿ ಅವ್ರು. ವೇದಾಂತ ದರ್ಶನ, ವೇದಾಂತ, ಸಿದ್ಧಾಂತ, ಉಪನಿಷತ್ತುಗಳು ಇವೆಲ್ಲ ಏನ್ ಮಾಡವ? ಜ್ಞಾನ ಯೋಗವನ್ನು ಆಧರಿಸಿವೆ. ಯೋಗ ನಿಮ್ಮಲ್ಲಿ ಅದ, ನಿಮ್ಮ ಅನುಭವನೇ ಅವು ಶಾಸ್ತ್ರ ಆತವು. ಒಪ್ಕೋತೀರ? ಏನಿಲ್ಲ, ಇದು ಓದಿದ ಮೇಲೆ ಜ್ಞಾನ ಆಗ್ತದಂತೀರ. ಓದಿದ ಮೇಲೆ ವೇದದ ಬಗ್ಗೆ ಮಾಹಿತಿ ಸಿಗ್ತದ. ನೀವು ಅನುಭವಿಸಿದ ಮೇಲೆ ನೀವೇನು ನಿಮ್ಮ ಅನುಭವದ ಮಾತು ಹೇಳ್ತೀರಲ್ಲ, ಅದೇ ವೇದ ಆಗ್ತದ. ಯಾರೋ ಬರೆದಿಟ್ಟದ್ದು ಅದು ಏನದು? ಇನ್ನೊಬ್ರು ಎಂದಿಲ್ಲ ಅದು. ನಿಮ್ಮದು ಮೀಸಲುವಾದ ಅನುಭವ ಏನಿರ್ತದ, ಆ ಅನುಭವದಿಂದ ಬಂದದ್ದೇ ನೀವು ಹೇಳಿದ ವೇದ. ಆ ವೇದ ಯಾವುದನ್ನು ಅನುಭವಿಸದ? ನಿಮ್ಮ ಜ್ಞಾನವನ್ನು ಅನುಭವಿಸೋದು. ಆ ಜ್ಞಾನ ಯೋಗ. ವಿಚಾರ ಮಾಡಿ 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 ಸತ್ಯದ ಜೊತೆಗೆ ಬೆರೆತು ವಿಚಾರ ಮಾಡಿ 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 ಏನ್ ಮಾಡ್ತೀರ? ಅದೇ ಜ್ಞಾನ ಯೋಗ. ಬರೋಬರೈತ್ರ ಉದಿಕೇರಿಯವರೇ? ಜ್ಞಾನದಿಂದ ವೇದನೋ, ವೇದದಿಂದ ಜ್ಞಾನನೋ? ಜ್ಞಾನದಿಂದ ವೇದ, ಜ್ಞಾನ ಯೋಗದಿಂದ ವೇದ. ಅದಕ್ಕೆ ಅಪೌರುಷಯ ಅಂತಾರೆ. ಜ್ಞಾನ ಯೋಗಿ ಆದವನು ಯಾವ ಇಂದ್ರಿಯಗಳು ಅವು ಏನು ಎದರ ಜೊತೆಗೆ ಇರಲ್ಲ. ಅವನು ಕೇವಲ ತನ್ನ ಕೂಟಸ್ಥ ಒಳಗಿರೋ ಆತ್ಮದೊಳಗೆ ಅವನು ಬೆರೆತಿರ್ತಾನ. ಅವಾಗ ಅವನಿಗೇನು ಅನುಭವ ಆಗಿರ್ತದೆ? ಅದೇ ಯೋಗ. ಬೆರೆತಿರೋದೇ ಯೋಗ. ಬೆರೆತಾಗೇನು ಉಂಟಾಗ್ತದಲ್ಲ ಅನುಭವ, ಅದೇ ಏನಾಗ್ತದೆ? ಶಾಸ್ತ್ರವಾಗಿ ಹೊರಗೆ ಬರ್ತದೆ. ಮತ್ತಿನ್ನ ಒಂದು ಹೇಳ್ತೀನಿ,
ಅನುಭವಿಸುವಾಗ ಹೇಳಲಿಕ್ಕೆ ಬರಲ್ಲ, ಹೇಳುವಾಗ ಅನುಭವಿಸುತ್ತಿರಲ್ಲ. ಇವೆಲ್ಲ ಶಾಸ್ತ್ರಗಳು ಏನಾಗ್ಯಾವ, ಅನುಭವಿಸುವಾಗ ಹೇಳಿದವು ಅಲ್ಲಿವು. ಅವರು ಅನುಭವಿಸಿದ ಮೇಲೆ ಅವ್ರಿಗೆ ನೆನಪಿದ್ದದ್ದು ಹೇಳ್ಯಾರ, ಸ್ಮೃತಿ ಜ್ಞಾನ. ಅನುಭವಿಸುವಾಗ ಹೇಳಕ್ ಬರ್ತದೇನ್ರಿ? ಹೇಳಕ್ಕೆ ಬರಲ್ಲ. ಅನುಭವಿಸುವಾಗ ಹೇಳಕ್ ಬರಲ್ಲ. ಹೇಳಕತ್ತಾರ ಅಂದ್ರೆ ಅವಾಗ ಅನುಭವಿಸ್ತಾ ಇರಲ್ಲ, ಹಿಂದೆ ಯಾವಾಗೋ ಅನುಭವಿಸಿದ್ದು ಹೇಳ್ತಿರ್ತಾರೆ. ಬಹಳ ಸೂಕ್ಷ್ಮ ವಿಷಯಗಳಿವೆಲ್ಲ, ವಿಚಾರ ಮಾಡಬೇಕು. ಜ್ಞಾನ ಯೋಗ ಆಧಾರಿತ ದರ್ಶನ ಅಂದರೆ ವೇದಾಂತ ದರ್ಶನ. ಶಬ್ದ ನೋಡ್ರೆ ಹೆಂಗೆ ಟರ್ನ್ ಮಾಡ್ತಾನೆ ಈಗ ಜ್ಞಾನ ಯೋಗದಾಗ. ಜ್ಞಾನ ಯೋಗದ ಸಾಧಕನು ಎಂತ ಪ್ರವೃತ್ತಿ ಇರ್ತದ? ಒಂದು ಜಿಜ್ಞಾಸು ಪ್ರವೃತ್ತಿ. ಜಿಜ್ಞಾಸು ಪ್ರವೃತ್ತಿ ಅಂತರೇನು? ಸತ್ಯವನ್ನ ಗ್ರಹಿಸುವುದು, ಸತ್ಯವನ್ನ ಅನ್ವೇಷಿಸುವುದು. ಅದರ ಜ್ಞಾನ ಎಲ್ಲೇ ಯಾರೋ ಮಾತಾಡ್ತಿದ್ರಂದ್ರೂ ಸಹಿತ ಅವ್ರ ಮಾತಿನೊಳಗ ಸತ್ಯವನ್ನ ಇವ ಗ್ರಹಣ ಮಾಡೋದು ಇವನ್ ಬಲ್ಲಿರ್ತದ, ಆ ಪ್ರವೃತ್ತಿ ಇರ್ತದ. 1000 ಮಾತಾಡ್ತಿದ್ರು ಅದ್ರೊಳಗಿಂದ ಸತ್ಯ ವಿಷಯ ಏನದ ಅಂತೇಳಿ ಗ್ರಹಿಸುವಂತ ಶಕ್ತಿ ಆ ಹಂಸ ಕ್ಷೀರ ನ್ಯಾಯದೊಳಗೆ ಹೆಂಗ್ ಬರೇ ಹಾಲು ಕುಡಿದು ಉಳಿದದ್ದನ್ನ ಬಿಟ್ಟು ಹಾಕ್ತಾನಲ್ಲ ನೀರ, ಹಾಂಗಿದೇನದ ಸತ್ಯದ ವಿಷಯ, ಸ್ವಾನುಭಾವದ ವಿಷಯ ಹೇಳ್ತಾ ಇರ್ಬೇಕಾದ್ರ ಅದನ್ನು ಗ್ರಹಣ ಮಾಡುವಂತ ಸ್ವಭಾವ ಜಿಜ್ಞಾಸು ಇರ್ತಾನ. ಜ್ಞಾನಯೋಗ ಸಾಧಕ ಏನ್ ಹೇಳ್ತಾರ, ಎದಕ್ಕೆ ಹೇಳ್ತಾರ, ಇದೆಲ್ಲನೂ ಕೇಳಂತ ಗುಣ ಇರ್ತದ ಅವನ ಬಲ್ಲಿ. ಕರ್ಮಯೋಗ ಭಕ್ತಿ ಯೋಗದೊಳಗಿಂತವಿರಲ್ಲ. ಜ್ಞಾನದೊಳಗೆ ಇವ ಏನಂತ ತಿಳ್ಕೊಳ್ಳೋದು ಸಾಮರ್ಥ್ಯ ಇರ್ತದೆ ಇವನ ಒಳಗ. ಇನ್ನ ತಿಳ್ಕೋಬೇಕು, ಇನ್ನ ತಿಳ್ಕೋಬೇಕಂತಿರ್ತಾನ. ಎಲ್ಲ ತಿಳ್ಕೊಂಡಿನ ಆಯ್ತು, ನನಗೆ ಬಹಳ ಗೊತ್ತದ ತಿಳ್ಕೆ ಬಿಟ್ಟು ಕುಂದ್ರಲ್ಲ ಅವ. ಜ್ಞಾನ ಯೋಗಿ ಎಷ್ಟು ದಿವಸ ಬದುಕಿರ್ತಾನ ಅಷ್ಟು ದಿವಸನೂ ತಿಳ್ಕೊಳ್ಳೋದ್ರಾಗೆ ಇರ್ತಾನೆ, ನಿರತನಾಗಿರ್ತಾನೆ, ಜಿಜ್ಞಾಸು ಪ್ರವೃತ್ತಿ ಉಳ್ಳವನಾಗಿರುತ್ತಾನೆ. ಜ್ಞಾನ ಯೋಗ ಸಾಧನೆಯಲ್ಲಿ ಏನದ? ಜೀವಾತ್ಮ, ಪರಮಾತ್ಮ ಮತ್ತು ಜೀವ ಪರಮರ ಐಕ್ಯತೆಗಳನ್ನ ಕುರಿತು ಹೇಳಿ ಅವುಗಳಿಂದ ಪಾರಾಗದ. ಅವುಗಳೆಲ್ಲ ಏನದವ? ಅವಿದ್ಯೆ, ಇರೋದು ಒಂದೇ ಆತ್ಮ, ಶುದ್ಧ ಬ್ರಹ್ಮ. ಅದರೊಳಗ ಜೀವ, ಕೂಟಸ್ಥ, ಅಂತಃಕರಣ, ಅವಿದ್ಯೆ, ಮತ್ತೆವದು ಬ್ರಹ್ಮಚೇತನ, ಮತ್ತೆ ಮಾಯೆ, ಮತ್ತದ್ರೊಳಗೊಂದು ಈಶ್ವರನ ಆಭಾಸ. ಇವೆಲ್ಲ ಏನದವ? ಎಲ್ಲ ಸುಳ್ಳ. ಕೂಟಸ್ಥ ಸತ್ಯನ ಭ್ರಮೇರಿ. ಕೂಟಸ್ಥ ಶುದ್ಧ ಬ್ರಹ್ಮ ಅನ್ನೋದು ಸತ್ಯ. ಘಟಾಕಾಶ, ಘಟ ಇದ್ದದ್ದಕ್ಕ ಘಟಾಕಾಶ ಅನ್ನೋದು ಸುಳ್ಳ. ಮಹಾಕಾಶನೇ ಘಟಾಕಾಶ ಆಗಿದ್ದು ಸತ್ಯ. ಕೂಟಸ್ಥ ಅನ್ನೋ ಶಬ್ದ ಏನದಲ್ಲ, ಇದು ಭ್ರಮೆ. ಬ್ರಹ್ಮಚೇತನ ಅನ್ನೋದು ಭ್ರಮೆ. 4 ಭ್ರಾಂತಿ ಅಂತ ನಾವು ಕೇಳಿರಿಲ್ಲ ನಿಶ್ಚಲ್ ದಾಸ್. ಇರೋದು ಒಂದೇ ಶುದ್ಧ ಬ್ರಹ್ಮ, ಉಳಿದು ಎಲ್ಲ 4 ಆಕಾಶ ಆಗಿದ್ದು ಭ್ರಮೆ, 4 ಚೇತನ ಭ್ರಮೆ. ಇನ್ನ ಮೇಲೆ ಹೋಗ್ಬೇಕಿದ್ರಾಗ ಸೋಸಿ ಮೇಲೆ ಹೋಗ್ಬೇಕು. ಕೂಟಸ್ಥ ಸತ್ಯ ಅನ್ನೋ ಲೆಕ್ಕದಾಗಿದೀವಿ ನಾವೀಗ. ಕೂಟಸ್ಥನ ಪ್ರತಿಬಿಂಬ, ಜೀವಾಭಾಸ, ಜಾಗ್ರದಲ್ಲಿ, ಸ್ವಪ್ನದಲ್ಲಿ ಅಂತಃಕರಣ ಎಂಬುವ ಉಪಾಧಿ, ಮತ್ತೆ ಸುಷುಪ್ತಿಯಲ್ಲಿ ಅವಿದ್ಯೆ ಎನ್ನುವ ಉಪಾಧಿ. ಇವೆಲ್ಲ ಸೇರಿ 3 ಜೀವಗಳು, ವಿಶ್ವಜೀವ, ತೈಜಸ್ ಜೀವ
ಮತ್ತೆ ಆ ಜೀವ ಪ್ರಾಜ್ಞ ಜೀವ. ಎಲ್ಲ ಇವು ಖರೇನ, ಶುದ್ಧ ಬ್ರಹ್ಮ ಖರೆ. ಇದೆಲ್ಲ ಜಗತ್ತು ತಿಳ್ಕೊಳ್ಳೋದ್ರ ಸಲುವಾಗಿ ಮಾಡಿದ್ದು ಶಬ್ದಜಾಲ. ಇದು ಬ್ರಹ್ಮ ಅನ್ನೋದು ಸುಳ್ಳ, ಕೂಟಸ್ಥ ಅನ್ನೋದು ಸುಳ್ಳ, ಉಪಾಧಿಗಳು ಏನದವ ಅವಿದ್ಯೆ ಮತ್ತ ಅಂತಃಕರಣ ಮತ್ತ ಮಾಯೆ ಇವನು ಸುಳ್ಳು. ವಿಚಾರ ವಿಚಾರ ಹಂಗೆ ಮುಂದುವರಿಬೇಕದು. ಕಡೆಗೆ ಹೋಗಿ ಶುದ್ಧ ಬ್ರಹ್ಮಗೆ ಹೋಗಿ ನಿಲ್ಲಬೇಕು. ಶುದ್ಧ ಬ್ರಹ್ಮ ಅನ್ನೋ ಶಬ್ದಕ್ಕೆ ಅದನ್ನು ಸೀಮಿತ ಮಾಡಿದರೆ ಶುದ್ಧ ಬ್ರಹ್ಮ ಶಬ್ದನೂ ಸುಳ್ಳ. ನಿಸ್ಸೀಮದ ನಾವು. ನೀವು ಶುದ್ಧ ಬ್ರಹ್ಮ ಅಂದ ಕೂಡಲೇ ನೀವು ಕೊಟ್ಟ ಒಂದು ಶಬ್ದಕ್ಕೆ ಅವ ಬಂದು ಆ ಶಬ್ದದ ಕುಂದರ್ಲಕ್ಕ ಅವನಿಗೇನು ತಲೆ ಕೆಟ್ಟದೇನು? ನಿಮ್ಮ ಬುದ್ಧಿಗೆ ನಿಲುಕಿದ್ದಷ್ಟು ನೀವು ಹೇಳಕತ್ತೀರ ಅಷ್ಟೇ. ಅವನೇನದನ ನಿಸ್ಸೀಮ, ಅನಾಮಧೇಯ, ನಿರಾಕಾರ, ನಿರಹಂಕಾರ. ಈಗ ಒಂದು ಮನೆಯಾಗ ಒಂದು ತಂಬಿಗೆ ನೀರಲ್ಲ, ಆ ನೀರು ಒಯ್ದು ನದಿ ಒಳಗೆ ಹಾಕ್ತೀರಿ. ನದಿ ಒಳಗೆ ಹಾಕಿದ್ಮೇಲೆ ಆ ತಂಬಿಗೆ ನೀರ ಆ ನದಿ ನೀರ ಎರಡೂ ಒಂದೇ ಆದವ ಬೇರೆ ಬೇರೆ ಆದವ? ನದಿ ನೀರಾಗ ಹೋಗಿ ತಂಬಿಗೆ ನೀರೋಗಿ ಅದ್ರೊಳಗೆ ಸೆಪರೇಟ್ ಉಳಿತು ಇಲ್ಲ. ಅದೇನಾಯ್ತು, ನದಿ ನೀರಾಗ ಬೆರೆತು ಹೋಗ್ಬಿಡ್ತು. ಬೆರೆತು ಹುಡುಕ್ಲಕ್ ಬರ್ಲಾರ್ದಂಗೆ ಆಗಿಬಿಡ್ತು. ಅದ್ರ ಜೊತೆಗೆ ಸೇರಿ ಅದು ಒಂದೇ ಆಯ್ತು. ಮತ್ತ ನದಿ ನೀರು ಹೋಗಿ ಸಮುದ್ರದಾಗ ಆದ್ರೆ ನದಿ ಹೋಗಿ ಸಮುದ್ರ ಆಗ್ಬಿಡ್ತು. ನದಿ ನೀರು ಎಲ್ಲೇ ಬತ್ತ ಸಮುದ್ರದ ಹುಡುಗಿರು ಸಿಗ್ತಾವೇನು? 3-4 ನದಿಗಳು ಕೂಡಿ ಸಮುದ್ರಕ್ಕೆ ನೀರು ತಂದು ಸುರುತ್ತಿರ್ತಾವ. ಸಮುದ್ರವಾಗಿ ನೀರು ತಗೊಂಡು ಇದು ಗಂಗಾ ನೀರು, ಇದು ನರ್ಮದಾ ನೀರು, ಇದು ಬ್ರಹ್ಮಪುತ್ರ ನೀರು ಅಂತೇಳಿ ಹಿಂಗೆ ತೆಗಿಲಕ್ ಬರ್ತದೇನೋ ಅದ್ರನ್ನು. ಆದ್ರೆ ನಮ್ದು ಹೆಂಗದ? ನೀರಿದ್ದಂಗದೀವಿ ನಾವು, ಎಣ್ಣೆ ಇದ್ದಂಗದೀವಿ, ಕಸ ಕಡ್ಡಿ ಇದ್ದಂಗದೀವಿ. ಅದೇನು ಒಯ್ದು ನಮ್ಗೆ ಒಯ್ದು ಸಮುದ್ರದಾಗ ಹಾಕಿದ ಕೂಡ್ಲೇನೆ ಸಮುದ್ರದಾಗ ಬೆರೆತು ಒಂದಾಗ್ಲಕತ್ತೀವ? ಏನ್ ನದಿಯಾಗ ಹಾಕಿದ್ರೆ ನದಿಯಾಗ ಒಂದಾಗ್ಲಕತ್ತೀವ? ನಮ್ಮ ಒಳಗಿನ ಅವಗುಣಗಳು ಒಂದೂ ಬಿಡ್ಲಕ್ ತಯಾರಿಲ್ಲ. ಸ್ವಾರ್ಥ ಬುದ್ಧಿ ಒಂದು ಚೂರೂ ಬಿಡ್ಲಕ್ ತಯಾರಿಲ್ಲ. ನಮ್ಮ ಬಿಗಿತ, ನಮ್ಮ ಹಿಡಿತ, ನಮ್ಮ ಸಂಸಾರ ಏನದ ಅದ್ರ ಮ್ಯಾಲಿಂದ ಒಂದು ಚೂರು ಮೋಹ ಕಡಿಮೆ ಮಾಡ್ಕೊಳಕ್ ತಯಾರಿಲ್ಲ. ಸುಮ್ಮನೆ ಟೈಮ್ ಪಾಸಿಗೆ ಮಾತಾಡಿ ಎಂಜಾಯ್ ಮಾಡ್ಲಕತ್ತೀವಿ. ತಂಬಿಗೆಗೆ ನೀರು ಒಯ್ದು ನದಿಯಾಗ ಹಾಕಿದ್ರೆ ಆ ನದಿ ಜೊತೆಗೆ ಬೆರೀತು. ಏನು ಆ ನೀರು ಶುದ್ಧ ಇತ್ತು, ಬೆರೀತು. ಇದು ಎಣ್ಣೆ ಇತ್ತಂದ್ರೆ ಹೆಂಗ್ ಹಾಕ್ತೀರಿ? ಎಣ್ಣೆ ಒಯ್ದು ನದಿಯಾಗ ಹಾಕಿದ್ರೆ ಸಮುದ್ರದಾಗ ಒಯ್ದು ಒಂದು ಹಡಗ ಏನಾಯ್ತು? ಎಣ್ಣೆ ಒಯ್ಯ ಹಡಗ ಏನಾಯ್ತು? ಸಮುದ್ರದೊಳಗ ಅದಕ್ಕೆ ಬೆಂಕಿ ಹತ್ತಿತ್ತು. ಅದು ಟ್ಯಾಂಕಿನೊಳಗಿನ ಎಣ್ಣೆ ಎಲ್ಲ ಸೋರಿ ಸಮುದ್ರ ತುಂಬಾ ಆಯ್ತು. ಆ ಸಮುದ್ರದಾಗ ಕಲ್ತು ಸಮುದ್ರ ಆಗಿಬಿಡ್ತೇನೆ ಅದು ಎಣ್ಣೆ. ಸಮುದ್ರದ ಮೇಲೆ ತೇರ್ಲಕ್ಕತ್ತಾ ಇಲ್ಲ ಅದು. ಮತ್ತೆ ಕಸ ಕಡ್ಡಿ ಅವೆಲ್ಲ ಏನಾಗ್ತಾವ? ಸಮುದ್ರ ಏನ್ ತಗೊಂಡು ನನ್ನಂಗೆ ಮಾಡ್ಕೋತೀನಿ ಅಂತದೇನದು? ತನ್ನಂಗೆ ಮಾಡ್ಕೊಳ್ಳೋಂತ ಕೆಲಸ ಗುಣ ಅದನ್ರಿ ಸಮುದ್ರಕ್ಕ? ಯಾ ಸಮುದ್ರಕ್ಕೂ ಆದ್ರೇನು ಯಾ ನದಿಗೂ ಆದ್ರೇನು ಕಸ ಕಸನೇ. ಕಸ ಹೋಗಿ ರಸ ಆದ್ರೆ ಸಮುದ್ರದಾಗ ಸೇರ್ತೀವಿ. ನಮ್ಮೊಳಗಿನ ನಿಷ್ಕಿಂಚಿತತೆ ಹೊರಗೆ ಬಂದು ನಾವು ನೀರಿನಂಗೆ ಆಗ್ಬೇಕು. ನಮ್ಮದು ಕಿಂಚಿತತೆ ಹಂಗೇ ಉಳಿಸ್ಕೊಂಡು ಸಮುದ್ರದ ಮಾತಾಡ್ತೀವಿ, ನದಿದು ಮಾತಾಡ್ತೀವಿ, ಭಾರಿ ಮಾತಾಡಕ್ಕೆ ಖುಷಿ ಪಡ್ತೀವಿ. ಏನಿಲ್ಲ, ಎಲ್ಲಿರ್ಬೇಕು ಅಲ್ಲೇ ಇದೀವಿ. ಇದ್ರ ಬಗ್ಗೆ ವ್ಯಾಕುಲತೆ ಉಂಟಾಗ್ಬೇಕು. ಎದಕ್ಕೆ ಹೇಳಕತ್ತೀನಿ ಅಂದ್ರೆ ಯೋಗ ಮಾರ್ಗದಲ್ಲಿ ವ್ಯಾಕುಲತೆ ಬಹಳ ಮುಖ್ಯ. ಅದು ದುಃಖ ಆಗ್ಬೇಕು. ಒಂದೊಂದು ಕ್ಷಣದ ಆಯುಷ್ಯ ವೇಸ್ಟ್ ಆಗ್ಲಕತ್ತದ, ನನ್ನ ಸ್ವರೂಪ ದರ್ಶನ ಆಗ್ಲಾರ್ದೆ ನನ್ನ ಎಲ್ಲ ಶಕ್ತಿ ಕ್ಷೀಣ ಆಗ್ಲಕತ್ತದ, ದಿನದಿಂದ ದಿನಕ್ಕೆ ವೀಕ್ ಆಗ್ಲಕತ್ತೀನಿ, ಮುದುಕಾಗ್ಲಕತ್ತೀನಿ, ಸಾಯಕ್ಕೆ ಸಮೀಪ ಹೋಗ್ಲಕತ್ತೀನಿ,
ನನಗೇನೋ ಜ್ಞಾನ ಆಗ್ತಾ ಇಲ್ಲ, ಆನಂದ ಆಗ್ತಾ ಇಲ್ಲ. ಇದೆಲ್ಲ ವ್ಯಾಕುಲತೆ ಬರ್ಬೇಕು ಒಳಗೆ. ಅದಕ್ಕೆ ಹೇಳಕತ್ತೀನಿ ಈ ಮಾತು. ಅದಕ್ಕೆ ಇಲ್ಲೇನತ್ತಂದ್ರೆ ಜೀವಾತ್ಮ ಪರಮಾತ್ಮ ಮತ್ತು ಜೀವಾತ್ಮ ಪರಮಾತ್ಮರ ಏಕತೆಗಳನ್ನು ಅರಿತು ವಿಚಾರ ಮಾಡಿ ಅವುಗಳ ಏಕತೆಯನ್ನು ಅರಿತು ಅವಿದ್ಯೆಯಿಂದ ಪಾರಾಗುತ್ತಾನೆ. ಈ ಅವಿದ್ಯೆ ನಮ್ಗೆ ಏನ್ ಮಾಡ್ಯದ? ಅವಿದ್ಯೆಯ ಪ್ರಭಾವದಿಂದ ನಿಮ್ಗೇನಾಗ್ಯದ? ಜ್ಞಾನ ಯೋಗ ಕಲೀಲಕತ್ತೀರಿ. ಜ್ಞಾನ ಬರೀ ಹಿಂಗೆ ವಿಚಾರದ ಮಾತೇ ಇವು. ವಿಚಾರ ಮಾಡ್ಕೊತ ಹೋಗ್ಬೇಕು. ಅವಿದ್ಯೆ ನಿಮ್ಮ ಸ್ವರೂಪಕ್ಕೆ ನಿಮ್ಮ ಸ್ವರೂಪ ಕಾಣಬೇಕಂತ ನಿಮ್ಗೆ ಏನೇನು ಇಷ್ಟನೇ ಇಲ್ಲ, ಅದ್ರ ಬಗ್ಗೆ ಚಿಂತಿನೇ ಇಲ್ಲ ಬಿಡ್ರಿ. ಅದು ಇತ್ತಂತಂದ್ರ ಅವಿದ್ಯೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಈಗ ಅವಿದ್ಯೆ ಏನ್ ಮಾಡ್ಲಿಕ್ಕತ್ತದ ನಮಗಂತ ಏನ ಕತಿ ಮಾತಾಡ್ಲಿಕ್ಕತ್ತೀವಿ, ಯಾರೋ ಬರೋದು ಮಾತಾಡ್ಲಿಕ್ಕತ್ತೀವಿ. ಆಕ್ಚುಲ್ ಪ್ರಾಮಾಣಿಕವಾಗಿ ವಿಚಾರ ಮಾಡಿ ನೋಡಲಾಗಿ ನಮ್ಮ ಸ್ವರೂಪ ದರ್ಶನ ನಮ್ಗೆ ಆಗ್ಬೇಕತ್ತ ಏನಾರ ಹಂಬಲ ಆಗ್ಯದ? ಎಲ್ಲಾರ ಯಾರಿಗಾರ ಆಗ್ಯದ? ಯಾರಿಗೆ ಆಗಿಲ್ಲ. ಹಂಬಲ ಎದರಾಗದ? ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಹೊಲ ಮನಿ, ರೊಕ್ಕ ಅದರಾಗೆ ಅದ, ಸಂಸಾರದಾಗೆ ಅದ. ಅವಿದ್ಯೆ ಏನ್ ಮಾಡ್ಲಿಕ್ಕತ್ತದ ಅಂದ್ರೆ ನಮ್ಮನ್ನ ಸಂಸಾರ ನಿರತರನ್ನಾಗಿ ಮಾಡುತ್ತಿದೆ. ಅವಿದ್ಯೆಯ ಮಾಧ್ಯಮದಿಂದಲೇ ಮನುಷ್ಯನು ಸಂಸಾರದಲ್ಲಿ ನಿರತನಾಗಿದ್ದಾನೆ. ಹೆಂಗದ ಇದು? ನಾವು ಸಂಸಾರ ಮಾಡ್ಲಿಕ್ಕೆ ಹಚ್ಚಿದ್ದು ಯಾವುದು? ಅವಿದ್ಯೆ. ಏನಾಗ್ತದ? ಸಂಸಾರದಲ್ಲೇ ನಿರತನಾದವನು ವಯಸ್ಸಾಗ್ತದ, ಮುದುಕನಾಗ್ತಾನ, ರೋಗಗ್ರಸ್ತನಾಗ್ತಾನ, ಸಾಯಂಗಾಗ್ತಾನ. ಗ್ರಹಣ ಹಿಡಿದಂಗಿದು. ಅವಿದ್ಯೆ ಅನ್ನೋದು ಜೀವನಿಗೆ ಹಿಡಿದಿರುವ ಗ್ರಹಣ ಇದು. ಅಜ್ಞಾನದಿಂದ ಗ್ರಸ್ತನಾಗಿರುತ್ತಾನೆ. ಈ ಅವಿದ್ಯೆಯಿಂದ ಪಾರಾಗುವುದೇ ಮೋಕ್ಷ, ಮುಕ್ತಿ. ಪರಮಾತ್ಮನನ್ನು ಅರಿತು ಬ್ರಹ್ಮ ಭಾವವನ್ನು ತಾಳುವುದೇ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ತಾಳುವುದೇ ಜ್ಞಾನಯೋಗದ ಸಾಧನೆಯಾಗ್ಯದ. ಅರಿತೀವಿ. ಅದೇ ನಾವು ಆಗ್ಬೇಕಂತ ಏನಾರ ಆಗ್ಯದೇನು? ಏನಾರ ಅಂಥದ್ದೇನಾರ ನಮ್ಮಲ್ಲಿ ಸಂಕಲ್ಪ ಮಾಡಿವ? ಏನು ಇಲ್ಲ. ನಾ ಬ್ರಹ್ಮ ಆಗಬೇಕು, ನನ್ನ ಬ್ರಹ್ಮ ಸ್ವರೂಪ ನಾನು ನೋಡ್ಲೇಬೇಕು ಅಂತ ಏನಾರ ಸಂಕಲ್ಪ ಮಾಡಿವೇನು? ಇಲ್ಲ. ಸರಳವಾಗಿ ಬರೆದಿಟ್ಟಾರ, ಓದಿ ಎಂಜಾಯ್ ಮಾಡಕತ್ತೀವಿ ಅಷ್ಟೇ. ಮಾಹಿತಿಗಳ ಸಂಗ್ರಹ ಇಲ್ಲಿ ತನಕ ಗೊತ್ತಿದ್ದಿದ್ದಿಲ್ಲ. ಯಾರ್ಯಾರು ಹೇಳಿದ್ರು ಒಂದಿಷ್ಟು ಶಬ್ದಗಳು ವಾಕ್ಯಗಳು ತಿಳಿದಂಗ ಆಗಿದ್ದು, ತಿಳಿದಿದ್ದಿಲ್ಲ. ಈಗೆಲ್ಲ ತಿಳಿಲಕತ್ತಾವ ಅಷ್ಟೇ. ಇದು ತಿಳಿದ್ಮೇಲೆ ನಾನು ಬ್ರಹ್ಮ ಸ್ವರೂಪ ಆಗಬೇಕು ಅನ್ನೋಂಥದ್ದು ತಾನೇ ಬರ್ತದ. ತಿಳ್ಕೋತ 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 ಇರೋದ್ರಿಂದ ಬರ್ತದೆ. ಇನ್ನ ಬಂದಿಲ್ಲ, ಬಂದದಂತೇಳಿ ಅನ್ಕೋಬೇಡ್ರಿ. ಹಾ, ಇದ್ರೊಳಗ ಇದ್ದಾಗ ತಾನೇ ಬರ್ತದದು. ಇದ್ರಾಗೆ ಇರ್ಬೇಕು ನಿರಂತರವಾಗಿ. ಈಗ ರಾಯಚೂರ್ಲಿಂದ ನಾ ಮಂತ್ರಾಲಯಕ್ಕೆ ಹೋಗ್ಬೇಕಾಗ್ಯದ. ಸುಮ್ಮ ನಡಿಬೇಕಷ್ಟೇ. ಆ ದಾರಿ ಒಳಗೆ ಹೆಂಗಾರ ನಡ್ಕೊತ ಹೋಗ್ತಾ ಇರ್ಬೇಕಷ್ಟೇ. ಆ ದಾರಿ ಹೋಗ್ತಾ ಇರ್ಬೇಕಾದ್ರೆ ಅದು ಬರ್ತದ, ಬರೋದು ಬಿಟ್ಬಿಡ್ತದೆ, ಎಲ್ಲಾರು ದೂರ ಹೋಗ್ತದ ಅದು. ಮಂತ್ರಾಲಯ ದಾರಿ ಹಿಡ್ಕೊಂಡು ಹೋಗವನಿಗೆ ಮಂತ್ರಾಲಯ ಸಿಗ್ತದ ಇಲ್ರಿ? ಕರೆಕ್ಟ್ ದಾರಿ ಹಿಡಿಸಂತ ಗುರು ಸಿಕ್ಕಾಗ ಮೋಕ್ಷದ ದಾರಿ ಒಳಗೆ ಇರೋದು ಏನದ? ಜೀವನ ಬಗ್ಗೆ ತಿಳ್ಕೋಬೇಕು, ಬ್ರಹ್ಮನ ಬಗ್ಗೆ ತಿಳ್ಕೋಬೇಕು. ಜೀವ ಬ್ರಹ್ಮರ ಇಬ್ರು ಒಂದೇ ಅಂತೇಳಿ ಅನಂತ ಸಿದ್ಧಾಂತ ತಿಳ್ಕೋತ 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 ಇರ್ಬೇಕು. ಇದ್ದಾಗ ಅದು ಮೋಕ್ಷ ಸಿಗ್ತದೆ. ಮಂತ್ರಾಲಯ ರೋಡ್ ಹಿಡ್ಕೊಂಡು ನಡ್ಕೋತ 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 ಹೋಗ್ಬೇಕು. ಮಂತ್ರಾಲಯ ಸಿಗ್ತದೆ.
ಕರೆಕ್ಟ್ ದಾರಿ ಹಿಡಿಸೋಂತ ಗುರು ಸಿಕ್ಕಾಗ, ಕರೆಕ್ಟ್ ನೀವು ದಾರಿ ಹಿಡಿದಾಗ, ಬೇರೆ ಏನಾರ ದಾರಿ ಹಿಡಿದಕ್ಕೆ ಮಂತ್ರಾಲಯ ಕೂತೀನಿ ಅಂದ್ರೆ ಹೆಂಗ್ ಸಿಗ್ತದೆ? ಕರೆಕ್ಟ್ ಮೋಕ್ಷದ ದಾರಿನ ಹಿಡಿಸಿದ ಹೊತ್ನಾಗ ನನಗೆ ಮೋಕ್ಷ ಖಂಡಿತ ಸಿಗ್ತದೆ. ನಾನು ಹಿಡಿದ ದಾರಿ ಸೂಕ್ತವಾದ ದಾರಿ, ಕರೆಕ್ಟ್ ಅದ ಅನ್ನೋದು ನಿಮಗೆ ಭರವಸೆ ಇರಬೇಕು. ದಾರಿಯಾಗಿ ನಡೀತಿರ್ಬೇಕಷ್ಟೇ. ಅದಕ್ಕೆ ಜ್ಞಾನ ಯೋಗಿಯು ತನ್ನ ಸಮಸ್ತ ಕರ್ಮಗಳನ್ನು ಮಾಡುತ್ತಿದ್ದು, ಅವ ಏನ್ ಮಾಡ್ತಾನ? ಎಲ್ಲ ಕರ್ಮ ಮಾಡ್ತಾನ. ಸಂಸಾರದಾಗೂ ಮಾಡ್ತಾನ, ಪರಮಾರ್ಥದಾಗ ಮಾಡ್ತಾನ, ಪೂಜಾ ಪಾಠನೂ ಮಾಡ್ತಾನ, ಉಪಾಸನೆನೂ ಮಾಡ್ತಾನ, ಕರ್ಮನೂ ಮಾಡ್ತಾನ, ಜ್ಞಾನನೂ ಮಾಡ್ತಾನ, ಸಂಸಾರನೂ ಮಾಡ್ತಾನ, ಎಲ್ಲ ಮಾಡ್ತಾನ. ಏನ್ ಮಾಡಿದ್ರು ಸಹಿತ ಅವಲಿಂತ ಏನಾಗ್ಯಾನಂತಂದ್ರೆ ಅಪೃಥಕ್ ಅಂದ್ರೆ ಅಭಿನ್ನ, ಪರಮಾತ್ಮನೊಡನೆ ಅಪೃಥಕ್ಕಾಗಿ ಇದ್ದು ಅವೆಲ್ಲ ಮಾಡ್ತಾನ. ಪರಮಾತ್ಮನೊಡನೆ ಅಪೃಥಕ್ ಎಲ್ಲ ಮಾಡ್ತಾನ, ಎ ಟು ಜಡ್ ಮಾಡ್ತಾನ. ಪರಮಾತ್ಮನೊಡನೆ ಪೃಥಕ್. ಪೃಥಕ್ ಅಂದ್ರೆ ಬೇರೆ ಏನು ತಿಳ್ಕೊಬೇಡ್ರಿ. ಪೃಥಕ್ ಅಂತಂದ್ರೆ ಪ್ರತ್ಯೇಕ. ಅಪೃಥಕ್ ಅಂದ್ರೆ ಅಪ್ರತ್ಯೇಕ, ಅಭಿನ್ನ ಅಂತ ಏನ್ ಶಬ್ದ ಹೊಡಿತಿರಲ್ಲ ಹಂಗ. ಜ್ಞಾನ ಯೋಗಿ ಏನ್ ಮಾಡ್ತಾನ? ಪರಮಾತ್ಮನೊಡನೆ ಪೃಥಕ್ ಆಗಿರ್ತಾನ, ಅಪೃಥಕ್ ಆಗಿರ್ತಾನ. ಅಪೃಥಕ್ ಆಗಿರ್ತಾನ ಅವನು. ಪರಮಾತ್ಮನೊಡನೆ ಅಪೃಥಕ್ ರೂಪದಿಂದ ಇರುತ್ತಾನೆ. ಪರಮಾತ್ಮನೊಡನೆ ಅಪೃಥಕ್ ರೂಪದಿಂದ ಇದ್ದು ಅಂದ್ರೆ ಅಭಿನ್ನವಾಗಿ ಇದ್ದು ಎಲ್ಲ ಸಂಸಾರಿಕ ಕರ್ಮಗಳು, ಪರಮಾರ್ಥ ಸಾಧನೆಯ ಕರ್ಮಗಳು ಎಲ್ಲ ಮಾಡ್ತಿರ್ತಾನೆ. ಪರಮಾತ್ಮನೊಡನೆ ಅಪೃಥಕ್ ಆಗಿರ್ತಾನೆ. ಆದ್ದರಿಂದ ಆತನನ್ನ ಈ ಪರಮಾತ್ಮನೊಡನೆ ಅವನು ಅಪೃಥಕ್ ಆದ ಕಾರಣ ಈ ಸಂಸಾರಿಕ ಪ್ರಪಂಚದ ಬಂಧನ ಯಾವುದು ಅವನ ಮೇಲೆ ಪ್ರಭಾವ ಬೀಳುವುದಿಲ್ಲ. ನಾನು ಬ್ರಹ್ಮ ಅದೀನಿ ಅಂತ ತಿಳ್ಕೊಂಡು ಏನೆಲ್ಲ ಮಾಡ್ರಿ, ಏನ್ ತೊಂದರೆ. ನಿಮ್ಮ ಸ್ವರೂಪದ ಜ್ಞಾನ ಇರಲಿಲ್ಲ ಅಂದ್ರೆ ಏನಾಯ್ತು? ಪರಮಾತ್ಮನಿಂದ ಪೃಥಕ್ ಆಗ್ರಿ. ಬ್ರಹ್ಮಜ್ಞಾನ ಇರಲಾರದೆ ಪರಮಾತ್ಮನಿಂದ ಪೃಥಕ್ ಆಗಿ ನೀವೇನು ಈ ಸಂಸಾರಿಕ ಕರ್ಮಗಳು ಮಾಡ್ತೀರಿ ಅವು ನಿಮಗೇನ್ ಮಾಡ್ತಾವ? ಬಂಧನಕ್ಕೊಳಗ್ ಮಾಡ್ತಾವ. ನೀವು ಪರಮಾತ್ಮ ಸ್ವರೂಪರಂತ ನಿಮ್ಮ ಬಗ್ಗೆ ನಿಮಗೆ ನಿಜವಾದ ಒಂದು ನಂಬಿಕೆ ಇಟ್ಟುಕೊಂಡು ಈ ಲೌಕಿಕ ವ್ಯವಹಾರಗಳನ್ನ ನೀವೇನ್ ಮಾಡಬೇಕು? ನಿಮ್ಮ ಮುಂದೆ ಕಾಣುವ ದೃಶ್ಯದೊಳಗೂ ಪರಮಾತ್ಮನನ್ನೇ ನೋಡಬೇಕು, ಜೀವಿಗಳೊಳಗೂ ಪರಮಾತ್ಮನನ್ನೇ ನೋಡಬೇಕು. ನೀವು ಕೂಡ ಪರಮಾತ್ಮ ಅಂತ ಭಾವಿಸಿ ಎಲ್ಲ ವ್ಯವಹಾರಗಳು ಮಾಡಬೇಕು. ಈ ಪರಮಾತ್ಮನಿಂದ ಅಪೃಥಕ್ಕಾದ ಸಾಧಕನಿಗೆ ಈ ಪ್ರಪಂಚವು ವಿಚಲಿತ ಮಾಡುವುದಿಲ್ಲ. ಸಂಸಾರಿಕ ಜೀವನ ಯಾತ್ರೆಯಲ್ಲಿ ಎಲ್ಲ ಕರ್ಮಗಳನ್ನು ಮಾಡುತ್ತಿದ್ದರೂ ಅವಿದ್ಯೆಯಿಂದ ಪ್ರಭಾವಿತ ಆಗುವುದಿಲ್ಲ. ಪರಮಾತ್ಮನನ್ನ ಮುಚ್ಚಿಡಬೇಕಂತದ್ದು ಮಾಯೆ, ಅವಿದ್ಯೆ ಎಷ್ಟು ಪ್ರಯತ್ನ ಮಾಡಿದ್ರು ಅವ ಪರಮಾತ್ಮನ ಜೊತೆಗೆ ಇರುವುದರಿಂದ ಏನಾಯ್ತು? ಆವರಣನೂ ಆಗಲ್ಲ. ಪರಮಾತ್ಮನಿಂದ ಭಿನ್ನವಾದ ಬ್ರಹ್ಮಾಂಡ ಪಿಂಡಾಂಡಗಳು ಏನು ಕಾಣ್ಲಕತ್ತವ ಅವ್ಯಾವ ಅವನು ನೋಡಂಗೇ ಇಲ್ಲ. ಅದ್ರ ಪ್ರಭಾವನೆ ಅವನಿಗೆ ಬೀರಂಗಿಲ್ಲ. ಎಲ್ಲ ಕಡೆ ಬ್ರಹ್ಮ ಅಂತೆ ನೋಡ್ತಿರ್ತಾನ. ತಾನು ಬ್ರಹ್ಮ, ಎಲ್ಲ ಬ್ರಹ್ಮ ಅಂತ. ದೇವೇ ನಾನು. ಈಗ ಈ ಬ್ರಹ್ಮನಿಂದ ಭಿನ್ನವಾಗಿ ಅಂತ ತಿಳ್ಕೊಂಡು ಆ ಭಿನ್ನವಾದ ವಸ್ತುಗಳನ್ನ ನೋಡುವವನಾಗಿ ಆ ವಸ್ತುಗಳನ್ನ ಭಿನ್ನವಾಗಿ ನೋಡಿದರೆ ಅಲ್ಲೇನಾಗ್ತದೆ? ವ್ಯವಹಾರ ಚಾಲು ಆಗ್ತದೆ. ರಾಗ ದ್ವೇಷ, ಮತ್ತೇನು ವ್ಯವಹಾರ ಚಾಲು ಆಗ್ತದೆ? ಪಾಪ ಪುಣ್ಯ. ಈಗ ಬ್ರಹ್ಮನಿಂದ ಅಭಿನ್ನ, ತಾನು ಅಭಿನ್ನದನ, ಎಲ್ಲವೂ ಬ್ರಹ್ಮನಿಂದ ಅಭಿನ್ನ ಆದ ಅಂತೇಳಿ ಆ ಅಭಿನ್ನತೆ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ.
ದೇಹವೇ ನಾನು, ಲೌಕಿಕ ವಸ್ತುಗಳೆಲ್ಲ ನನ್ನವು, ನಾನು ಸುಖಿ, ನಾನು ದುಃಖಿ, ಜನಿಸುವವನು ನಾನು, ಸಾಯುವವನು ನಾನು, ಪಾಪ ಪುಣ್ಯಗಳ ಕರ್ತ ನಾನು, ಸುಖ ದುಃಖಗಳ ಭೋಕ್ತ ನಾನು, ಉಪಜೀವನ ಯುಕ್ತ ನಾನು. ಅವಿದ್ಯೆಯ ಪ್ರಭಾವಗಳಿಗೆ ಈ ರೀತಿಯಾಗಿ ಆ ಜ್ಞಾನಯೋಗಿ ಒಳಗಾಗುವುದಿಲ್ಲ. ದೇಹವೇ ನಾನು ಅನ್ನೋ ವಿಚಾರಕ್ಕೆ ಒಳಗಾಗಲ್ಲ. ಲೌಕಿಕ ವಸ್ತುಗಳು ಬೇಕು ಅನ್ನಲ್ಲ, ಬೇಡ ಅನ್ನಲ್ಲ. ನಾ ಸುಖಿಯಾಗಿದ್ದೀನಿ, ನಾ ದುಃಖಿಯಾಗಿದ್ದೀನಿ ಅನ್ನಂಗಿಲ್ಲ. ನಾನು ಹುಟ್ಟವನು, ನಾನು ಸಾಯವನು ಅನ್ನಂಗಿಲ್ಲ. ನಾನು ಕರ್ತ, ನಾ ಭೋಕ್ತ ಅನ್ನಂಗಿಲ್ಲ. ಇವ್ಯಾವ ಅನ್ನಂಗಿಲ್ಲ. ಇವೆಲ್ಲ ಅನ್ನೋರು ಯಾರು? ಅವಿದ್ಯೆಯ ಪ್ರಭಾವಕ್ಕೊಳಗಾದ ಮಲಜೀವಿಗಳ ಭಾಷೆ. ಹೆಂಗದ ಅವಿದ್ಯೆಯ ಪ್ರಭಾವ? ಹೆಂಗದ? ಯಾರು ಅವಿದ್ಯೆಯ ಪ್ರಭಾವಕ್ಕೊಳಗಾಗಿರ್ತಾರ ಅವರಿಗೆ ಹುಟ್ಟುತ್ತೀವಿ, ಸಾಯ್ತೀವಿ ಅನ್ನಿಸ್ತಿರ್ತದ, ಪಾಪ ಪುಣ್ಯ ಮಾಡ್ತೀವಿ, ಸುಖ ದುಃಖ ಅನುಭವಿಸ್ತೀವಿ ಅನ್ನಿಸ್ತಿರ್ತದ, ಸುಖಿ ಅದೀನಿ ಅನ್ನಿಸ್ತದ, ದುಃಖಿ ಅದೀನಿ ಅನ್ನಿಸ್ತದ, ಈ ದೇಹನೇ ನಾನು ಅನ್ನಿಸ್ತದ, ಜಗತ್ತಿನ ಎಲ್ಲ ವಸ್ತುಗಳಿರೋ ನನ್ನ ಸಲುವಾಗಿ ಅದಾವ ಅಂತ ನನ್ನವೂ ಅನ್ನಿಸ್ತಿರ್ತದ. ಇವೆಲ್ಲ ಅವಿದ್ಯೆಯ ಪ್ರಭಾವಕ್ಕೊಳಗಾದ, ಅಜ್ಞಾನದ ಪ್ರಭಾವಕ್ಕೊಳಗಾದ ಮಲಜೀವಿಗಳ ಅಭಿಪ್ರಾಯ. ಸಂಬಂಧ, ಸಂಪತ್ತ ಇತ್ಯಾದಿ ಮೋಹ ಮಾಯೆಗಳಿಂದ ಈ ಯೋಗ ಮಾಡುವ ಜ್ಞಾನ ಯೋಗ ನಿರತ ಸಾಧಕನು ನಿರ್ಲಿಪ್ತನಾಗಿರುತ್ತಾನೆ. ಜ್ಞಾನಯೋಗ ಸಾಧಕನಿಗೆ ತನ್ನ ನಿಜ ಸ್ವರೂಪದ ಬಗ್ಗೆ ನಿಶ್ಚಯವಾದ ಜ್ಞಾನವಿರುತ್ತದೆ. ಅದರಿಂದಲೇ ಆತನ ಸಮಸ್ತ ಸಂಶಯಗಳು ನಿವೃತ್ತಿಯಾಗುತ್ತವೆ. ಅವನೊಳಗೆ ಏನೇನು ಡೌಟ್ ಉಳಿಯಂಗಿಲ್ಲ. ತಾನು ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡು ಈ ಜಗತ್ತಿನ ಯಾವ ವಿಷಯದ ಜೊತೆಗೂ ಅವನು ಲಿಪ್ತ ಆಗಲಿಲ್ಲ ಅಂತಂದ್ರೆ ಆ ಸಂಶಯ ಸಂಬಂಧ ಇಲ್ಲ, ಯಾವ ಡೌಟ್ಸ್ ಇರಲ್ಲ ಅವನಿಗೆ. ಸತ್ಯ ಜ್ಞಾನದಿಂದವೇ ಪರಮ ಶಾಂತಿಯ ಅನುಭೂತಿ ಆಗುತ್ತದೆ. ಸತ್ಯವಾದ ಜ್ಞಾನದಿಂದ ಪರಮ ಶಾಂತಿಯ ಅನುಭವ ಆಗ್ತದೆ. ಆತನ ಸ್ಥಿತಿಯಲ್ಲಿ ವಿಚಲಿತತೆ. ಏನು ವಿಚಲಿತತೆ? ಸನ್ಮಾನ ಆದಾಗ ಒಂದು, ಅಪಮಾನ ಆದಾಗ ಒಂದು. ಚಪ್ಪಾಳೆ ತಟ್ಟಿದಾಗ ಒಂದು ರೀತಿ, ಚಪ್ಪಲಿ ಏಟು ಬಿದ್ದಾಗ ಇನ್ನೊಂದು ರೀತಿ. ಇದೇ ವಿಚಲಿತತೆ. ಸುಖ ಬಂದಾಗ ಒಂದು ರೀತಿ, ದುಃಖ ಬಂದಾಗ ಇನ್ನೊಂದು ರೀತಿ. ಲಾಭ ಆದಾಗ ಒಂದು ರೀತಿ, ನಷ್ಟ ಆದಾಗ ಇನ್ನೊಂದು ರೀತಿ. ಹೆಂಗದ? ಈ ವಿಚಲಿತತೆಗಳು ಅವನಲ್ಲಿ ಇರಲ್ಲ ಜ್ಞಾನಯೋಗ ಸಾಧಕನಲ್ಲಿ. ನಮ್ಮಲ್ಲಿ ಅವು ಅದಾವಂತಂದ್ರೆ ಇನ್ನ ನಾವು ಜ್ಞಾನಯೋಗಿಗಳಾಗಿಲ್ಲ. ಅತ್ಯಂತ ದೊಡ್ಡ ವಿಚಲಿತತೆಯನ್ನು ತಾನು ಒಬ್ಬ ಬ್ರಹ್ಮ ಅಂತ ಒಂದು ಸಾರಿ ತಿಳ್ಕೊಂಡಿರ್ತಾನೆ, ಮತ್ತೊಂದು ಸಾರಿ ನಾನೊಂದು ಜೀವ ಅನ್ಕೋತಾನೆ. ಇವೆರಡನ್ನ ಮೀರಿ ನಾ ಶುದ್ಧ ಬ್ರಹ್ಮ ಅಂತೇಳಿ ಅವನೊಳಗೆ ಏನಿರ್ತದೆ? ನಿಶ್ಚಯ ಜ್ಞಾನ ಇರ್ತದೆ. ತಾನು ಶುದ್ಧ ಬ್ರಹ್ಮ ಅಂತ ತಿಳ್ಕೊಂಡು ಏನೇನು ಅರಿತಾನ ಅದೆಲ್ಲವೂ ಶುದ್ಧ ಬ್ರಹ್ಮಂದೇ ಅರಿವು ಅಂತ ತಿಳ್ಕೊತಾನೆ. ಆ ರೀತಿ ಇರೋ ಏನಂತಾರ? ಜ್ಞಾನಯೋಗಿಗೆ ಸ್ಥಿತಪ್ರಜ್ಞಾ. ಸ್ಥಿತಪ್ರಜ್ಞಾ, ಪ್ರಜ್ಞೆಯೊಳಗೆ ಸ್ಥಿರವಾಗಿ ಇರೋನು. ಬೇರೆ ಬೇರೆ ಕಡೆ ಅವನು ವಿಚಲಿತನಾಗಲ್ಲ, ಚಲಿಸಂಗಿಲ್ಲ. ಹೆಂಗದ? ಜ್ಞಾನಯೋಗದ ಪೀಠಿಕೆ ಚಂದದೇನ್ರಿ? ಯೋಗಿ ಆಗ್ಬೇಕಲ್ಲ. ಮತ್ತೆ ಯೋಗಿ ಆಗ್ಬೇಕಂತಂದ್ರೆ ಪ್ರಾಕ್ಟಿಕಲ್ ಮಾಡ್ಬೇಕಪ್ಪ. ಬರೀ ಕೂತ್ ಪಾಠ ಹೇಳಿದ್ರ ಅಲ್ಲ. ಇಲ್ಲೆಲ್ಲ ಪ್ರಾಕ್ಟಿಕಲ್ ಇದು ಯೋಗ. ಭಗವದ್ಗೀತೆ 2ನೇ ಅಧ್ಯಾಯ 55ನೇ ಶ್ಲೋಕ. ಪ್ರಜಹಾತಿ ಯದ ಕಾಮನ್ ಸರ್ವಾನ್ ಪಾರ್ಥ ಮನೋಗತಾನ್.
ಆತ್ಮನ್ನೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞಸ್ಥ ದೋಚ್ಯತೆ. ಅಂದರೆ ಪಾರ್ಥ, ಅರ್ಜುನ ಮನಸ್ಸಿನಲ್ಲಿರುವ ಕಾಮನೆಗಳನ್ನೆಲ್ಲ ಬಿಟ್ಟು ಯಾವಾಗ ಆತ್ಮನಲ್ಲೇ, ಯಾರಿಂದ? ಆತ್ಮದಿಂದಲೇ ಸಂತುಷ್ಟನಾಗಿರುವನೋ ಆಗ ಸ್ಥಿತಪ್ರಜ್ಞ ಎನ್ನಿಸಿಕೊಳ್ಳುತ್ತಾನೆ. ಹೇ ಅರ್ಜುನ, ಯಾವ ಕಾಲದಲ್ಲಿ ಜ್ಞಾನಯೋಗ ಸಾಧಕನು ತನ್ನ ಮನದೊಳಗಿರುವ ಸಂಪೂರ್ಣ ಕಾಮನೆಗಳನ್ನ ಏನ್ ಮಾಡ್ತಾನ? ಸಮಸ್ತ ಕಾಮನೆಗಳನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು ಮತ್ತು ಆತ್ಮದಿಂದಲೇ ಆತ್ಮದಲ್ಲಿ ಸಂತುಷ್ಟವಾಗಿರಬೇಕು. ಆತ್ಮನಿಗಾಗಿ ಆತ್ಮದಿಂದಲೇ ಆತ್ಮನು ಸಂತುಷ್ಟವಾಗಿರಬೇಕು. ಆ ಕಾಲದಲ್ಲಿ ಆತನು ಸ್ಥಿತಪ್ರಜ್ಞ ಎನ್ನಿಸಿಕೊಳ್ಳುತ್ತಾನೆ. ಅದಕ್ಕೆ ಈ ಸ್ಥಿತಪ್ರಜ್ಞ ಅನ್ನೋ ಸಾಧನೆ ಏನು ಆದಲ್ಲ, ಇದೇ ಜ್ಞಾನಯೋಗ ಸಾಧನೆ. ಯಾರು ಸ್ಥಿತಪ್ರಜ್ಞರಾಗಿರ್ತಾರೋ ಅವರೇ ಜ್ಞಾನಿ ಯೋಗಿಗಳು. ಅದಕ್ಕೆ ಮುಂದೆ ಈ ಜ್ಞಾನಯೋಗ ಸಾಧನೆಯ ಬಹಿರಂಗ ಸಾಧನ, ಅಂತರಂಗ ಸಾಧನ ಎಲ್ಲ ವಿಚಾರ ಚಂದ್ರೋದಯದೊಳಗೆ ಡೀಟೇಲ್ ಆಗಿ ಹೇಳಿವಿ. ಇದನ್ನ ಸಂಕ್ಷಿಪ್ತವಾಗಿ ಇಲ್ಲಿ ಮತ್ತೆ ನಾಳೆ ಹೇಳ್ತೀವಿ. ಜ್ಞಾನಯೋಗದ ಸಾಧನೆಗಳು, ಬಹಿರಂಗ ಸಾಧನೆಗಳು ಮತ್ತು ಅಂತರಂಗ ಸಾಧನೆಗಳು ಅನ್ನೋದು ನಾಳೆ ವಿಚಾರ ಮಾಡುವ ಅಂತ ಹೇಳುವ ಮೂಲಕ ಇವತ್ತಿನ ಪಾಠವನ್ನು ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಏನ್ರಿ? ಪರಮಾತ್ಮದಿಂದ ಅರ್ಥ ಆಗಲಿಲ್ಲ. ಯಾವ್ದ್ರಿ? ಅರ್ಥ ಆಗಲಿಲ್ಲ. ಪರಮಾತ್ಮನ ಜೊತೆ ಅಕೃತಜ್ಞ. ಪೃಥಕ್ ಪೃಥಕ್ ಪ ಪ ಪದ ಕೆಳಗೆ ರೂದತ್ತ ಪ್ರೂ ಪ್ರೂ ದೊಡ್ಡ ಥ ಪೃಥ ಪೃಥಕ್ ದೊಡ್ಡ ಥ ತ ಥ ಪೃಥಕ್ ಪೃಥಕ್ ಅಪೃಥಕ್. ಪೃಥಕ್ ಅಂದ್ರ ಪರಮಾತ್ಮನಿಂದ, ಪೃಥಕ್ ಅಂದ್ರೆ ಪ್ರತ್ಯೇಕ ಭಿನ್ನವಾಗಿರೋದು. ಅಪೃಥಕ್ ಅಂದ್ರೆ ಪರಮಾತ್ಮನಿಂದ ಅಭಿನ್ನವಾಗಿರೋದು. ಪರಮಾತ್ಮನಿಂದ ಭಿನ್ನವಾದ ಜೀವ ಅಹಂಕಾರಿಯಾಗಿ ನಾನೇ ಮಾಡ್ತೀನಿ, ನಾನೇ ಹುಡ್ತೀನಿ, ನಾನೇ ಸಾಯ್ತೀನಿ, ನಾನೇ ಭೋಗಿಸ್ತೀನಿ ಅಂತ ಏನಂತದಲ್ಲ, ಅದು ಪರಮಾತ್ಮನಿಂದ ಪೃಥಕ್ ಆದ ಜೀವ. ಅಂತ ಜೀವ ಏನ್ ಮಾಡ್ತದ? ಆ ಕರ್ಮಗಳ ಬಂಧನಕ್ಕೊಳಗಾಗಿ ಅದು ಜನ್ಮ ಪುನರ್ಜನ್ಮಗಳನ್ನು ತಾಳುವಂತದ್ದಾಗ್ತದ. ಇದು ಯಾವುದು? ಪರಮಾತ್ಮನಿಂದ ಅಪೃಥಕ್ಕಾಗಿ ಅಂದ್ರೆ ಎಲ್ಲಾ ಕಾಲದಲ್ಲಿ ಪರಮಾತ್ಮನಲ್ಲಿ ಒಂದೇ ಆಗಿದ್ದು ಲೌಕಿಕ ಕರ್ಮಗಳಾಗಿರ್ಬೋದು, ಪಾರಮಾರ್ಥಿಕ ಕರ್ಮಗಳು, ಸಾಧನೆಗಳಾಗಿರ್ಬೋದು, ಎಲ್ಲನೂ ಮಾಡ್ತಾನೆ. ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾನಂದ್ರೆ ಅಪೃಥಕ್ಕಾಗಿ ಮಾಡ್ತಾನೆ. ಜ್ಞಾನಯೋಗಿ ಆದವನು ಪರಮಾತ್ಮನಿಂದ ಅಪೃಥಕ್ಕಾಗಿ ಜ್ಞಾನಯೋಗಿ ಆದವನು ಎಲ್ಲ ಸಂಸಾರಿಕ ವ್ಯವಹಾರಗಳು ಮಾಡ್ತಾನ, ಪಾರಮಾರ್ಥಿಕ ವ್ಯವಹಾರಗಳು ಮಾಡ್ತಾನ. ಎಲ್ಲ ಸಾಧನೆಗಳು ಮಾಡಿದರೂ ಕೂಡ ಯಾವ ಕರ್ಮವೂ ಅವನಿಗೆ ಅಂಟಂಗಿಲ್ಲ. ಯಾಕಂದ್ರೆ ಪರಮಾತ್ಮನಿಂದ ಅಪೃಥಕ್ಕಾಗಿರುವ ಕಾರಣ. ಅದು ಶಬ್ದ ಆಮೇಲೆ ಮಾತಾಡೋಣ. ಈಗ ಪೃಥಕ್ ಅಪೃಥಕ್ ತಿಳ್ಕೊರಿ. ಪರಮಾತ್ಮನಿಂದ ಅಪೃಥಕ್ ಆಗಿ ಏನೇನು ವ್ಯವಹಾರ ಮಾಡ್ತೀರಿ, ಅದು ಲೌಕಿಕ ಇರ್ಬೋದು, ಪಾರಮಾರ್ಥಿಕ. ಪರಮಾತ್ಮನನ್ನ ಪ್ರಜ್ಞೆಯಲ್ಲಿಟ್ಟುಕೊಂಡು ಮಾಡಬೇಕು. ಅದೇನ್ ಮಾಡ್ತದ? ಮೋಕ್ಷಕ್ಕೆ ಕೊಂಡೋಗ್ತದ. ಪರಮಾತ್ಮನಿಂದ ಪೃಥಕ್ಕಾಗಿ ಪರಮಾತ್ಮನನ್ನು ಮರೆತು, ಪರಮಾತ್ಮನನ್ನ
ನೆನೆಸಲಾರದೆ ನಾವು ಏನೇನೋ ಮಾಡ್ತೀವಲ್ಲ ಅವೆಲ್ಲ ಏನದಾವ ಕರ್ಮ ಬಂಧನ ಈಡು ಮಾಡ್ತಾವ ಆ ಜೀವನಿಗೆ. ಪೃಥಕ್ ಆಗ್ಬೇಕ ಅಪೃಥಕ್ ಆಗ್ಬೇಕ ಮೋಕ್ಷ ಆಗ್ಬೇಕಾದ್ರೆ ಪರಮಾತ್ಮನಿಂದ ಅಪೃಥಕ್ ಆಗಿ ಎಲ್ಲ ಕರ್ಮಗಳು ಮಾಡಬೇಕು. ಲೌಕಿಕ ಸಂಬಂಧಿ ಕರ್ಮ ಮತ್ತೆ ಪರಮಾರ್ಥಿಕ ಸಂಬಂಧಿಕ ಕರ್ಮ ಮಾಡಬೇಕು. ಏನ್ ಬೇಕಾದ್ ಮಾಡಿ, ಆದರೆ ಪರಮಾತ್ಮನಿಂದ ಅಭಿನ್ನವಾಗಿದ್ದು ಮಾಡಬೇಕು. ಪರಮಾತ್ಮ ಅನ್ನುವ ತತ್ವವೇ ನೀವಾಗಿ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಶ್ರೀಕೃಷ್ಣ 101 ಕೌರವರನ್ನ ಕೊಲ್ಲಿಸಿದ, ಅವನಿಗೇನು ಕೊಲೆಗಡಕ ಅನ್ಲಕ್ ಬರ್ತದ? ಅರ್ಜುನ ಪರಮಾತ್ಮನ ಜೊತೆಗೆ ಪೃಥಕ್ ಆಗಿ ಮಾಡ್ಯಾನೋ ಅಪೃಥಕ್ ಆಗಿ ಮಾಡ್ಯಾನ? ಪರಮಾತ್ಮನೊಡನೆ ಅಪೃಥಕ್ ಆಗಿ 101 ಕೌರವರನ್ನ ಕೊಲ್ಲಿದ ಕಾರಣ ಆ ಕೊಲ್ಲಿದ ಪಾಪ ಆ ಅರ್ಜುನಿಗೆ ಬಂಧಿಸುವುದಿಲ್ಲ. ಅವರ ಗುರುವನ್ನ ಕೊಲ್ಲದ, ಅವರ ತಾತ ಪಿತಾಮಹನ ಕೊಲ್ಲದ, ಎಲ್ಲ ಕೊಲ್ಲಿದ್ರು ಆ ಪಾಪ ಅರ್ಜುನಿಗೆ ತಲುಪಲ್ಲ, ಬಂಧಿಸಂಗಿಲ್ಲ. ಪರಮಾತ್ಮನಿಂದ ಪೃಥಕ್ಕಾಗಿ ಹೋಗಿದ್ದನಲ್ಲ ಒಂದು ಸಾರಿ, ಎಲ್ಲಿಗೆ ಹೋಗಿದ್ದ ಅರ್ಜುನ? ತನ್ನ ಎಲ್ಲ ವಿಯೋಗವನ್ನ ಸಂತಾಪ ಮಾಡಕ ಪರಮಾತ್ಮನಿಂದ ಪೃಥಕ್ಕಾಗಿ ಹೋಗಿದ್ದ. ಎಲ್ಲಿ ಹೋದ? ಬಬ್ಬುರುವಾನುವಲ್ಲಿ ಹೋದ. ಬಬ್ಬುರುವಾನುವಲ್ಲಿ ಪರಮಾತ್ಮನಿಂದ ಪೃಥಕ್ಕಾಗಿ ಅರ್ಜುನ ಒಬ್ಬನೇ ಹೋದ. ಅದೇನು ಸಣ್ಣ ಹುಡುಗದ, ಅದಕ್ಕೇನು ಬಡದ್ ಬಂದ್ಬಿಡ್ತೀನಿ, 18 ಅಕ್ಷೋಣಿ ಸೈನ್ಯ ಸರ್ವನಾಶ ಮಾಡಿ ಮಹಾಭಾರತ ಯುದ್ಧ ಮಾಡಿದಂತಹ ಕೀರ್ತಿ ನನಗದ, ನಾನು ಏನು ಅಲ್ಲಿಂದ ಬಬ್ಬುರ್ವಾನ ಸಣ್ಣ ಹುಡುಗ, ಅವನದೇನು ದೊಡ್ಡ ವಿಷಯ, ಹೋಗಿ ಅವನ್ ಹೊಡೆದ್ ಬರ್ತೀನಿ ಅಂತಂದ ಬಬ್ಬುರ್ವಾನ ವಾದ್ದು ಕುತ್ತಿಗೆ ರುಂಡ ಕಟ್ ಮಾಡಿ ಹೋಗ್ಬಿಟ್ಟ. ಬಬ್ಬುರ್ವಾನ ಅರ್ಜುನಂದು ದೈವವನ್ನು ಮರೆತವನಿಗೆ ಮರಣವೇ ಸಾರಥಿ. ಕೃಷ್ಣನನ್ನು ಬಿಟ್ಟು ಯಾಕೆ ಬಂದಿ ನೀನು? ಕೃಷ್ಣನನ್ನು ಬಿಟ್ಟು ಬಂದಿದ್ದಕ್ಕೆ ಇವತ್ತ ನೀನು ನನ್ನಿಂದ ಹತನಾಗುವಂತ ಪರಿಸ್ಥಿತಿಗೆ ಬಂದಿ. ಹೋಗು ಒಳ್ಳೆ ಅಂತನೋ ಬಬ್ಬುರ್ವಾನು. ನಾನು 3 ಲೋಕದ ಗಂಡ, ನಿನಗಂಜಿರ್ತೀನಿ ನಾನು ಅಂತೇಳಿ ಯುದ್ಧ ಮಾಡದ ಅರ್ಜುನನ್ ತಲೆ ಕಡ್ದು ಬಿಟ್ಟವ ಬಬ್ಬುರ್ವಾನ. ಅವನ ಮಗನೇ ಅವ. ಇಷ್ಟೇ ಅರ್ಥ ಮಾಡ್ಕೋ, ಪೃಥಕ್ ಮತ್ತು ಅಪೃಥಕ್. ಮತ್ತ ಅವನು ಬಬ್ಬುರ್ವಾನ ತಾಯಿ ಬಂದು ಅವನೇನ್ ತಂದೆ ಅದನೋ ಅವನ್ ತಲೆ ಕಡ್ದಿಟ್ಟಲ್ಲ ಅಂದ್ಮೇಲೆ ಮತ್ತ ದೇವಲೋಕ ಲೋಕ ಈ ಲೋಕ ಪುರಾಣ ಕಥೆಗಳ ಕಲಿಸಿ ಮತ್ತ ಅವನಿಗೆ ಪ್ರಾಣದಾನ ಮಾಡ್ತಾರ. ಬಬ್ಬುರ್ವಾನ್ ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ. ಮತ್ತೆ ಪೃಥಕ್ ಆಗಿದ್ದು ಗೊತ್ತಾಗಿಲ್ಲ. ಕೃಷ್ಣ ಬಿಟ್ಟು ಬಂದಿದಲ್ಲ ನೀನು, ಕೃಷ್ಣನ್ ಕರ್ಕೊಂಡ್ ಬರ್ಬೇಕಿತ್ತು ನೀನು ಯುದ್ಧ ಮಾಡೋದಕ್ಕೆ. ಕೃಷ್ಣ ಬಂದ್ರೆ ನೀನು ವಿಜಯ ಆಗ್ತದೆ, ಕೃಷ್ಣ ಇಲ್ಲ ಅಂತಂದ್ರೆ ನಿನಗೆ ಏನು ಯುದ್ಧ ಮಾಡ್ತೀನಿ ನೀನು? ಕೃಷ್ಣ ಪರಮಾತ್ಮನನ್ನ ಬಿಟ್ಟು ಬಂದಿದೆಯಲ್ಲ, ಮರಣವೇ ಗತಿ ಅಂತ ಹೇಳ್ತಾರೆ. ಮರಣವೇ ಗತಿ. ಒಂದ್ಸಾರಿ ಹೇಳ್ಬಿಡು ಕೃಷ್ಣ ಅಂತ ಅಂದ್ಬಿಡು ನೀ ಅಂತ. ಹಿಂಗಾಗಿ ಪರಮಾತ್ಮನನ್ನ ಮರೆತಂತ ಪೃಥಕ್ಕಾಗಿ ಮಾಡಿದಂತ ಕರ್ಮಗಳು ಅವು ಲೌಕಿಕ ಇರ್ಬೋದು ಪರಮಾರ್ಥಿಕ ಇರ್ಬೋದು, ಅವೇನ್ ಮಾಡ್ತಾವ? ಬಂಧನಕ್ಕೊಳಪಡಿಸ್ತಾವ. ಪರಮಾತ್ಮನಿಂದ ಅಪೃಥಕ್ಕಾಗಿ ಮಾಡಿದವು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡಿ ನಮಗ ಮೋಕ್ಷ ಸಾಧನೆಗೆ ಹಚ್ಚುತ್ತವ, ಜ್ಞಾನ ಸಾಧನೆಗೆ ಹಚ್ಚುತ್ತವ. ಅದಕ್ಕ ಇವ ಜ್ಞಾನಿ ಹೆಂಗ್ ಕಾಣಿಸ್ತಾನ? ಲೌಕಿಕ ಕರ್ಮಿ ಕಂಡಂಗೆ ಕಾಣಿಸ್ತಾನ, ಎಲ್ಲ ವ್ಯವಹಾರ ಮಾಡ್ತಿರ್ತಾನ. ಆದರೆ ಅವನಿಗೆ ಲೌಕಿಕ ಕರ್ಮಿಗೆ ವ್ಯತ್ಯಾಸ ಏನು? ಲೌಕಿಕ ಕರ್ಮಿ ಪರಮಾತ್ಮನಿಂದ ಪೃಥಕ್ ಆಗಿರ್ತಾನ, ಜ್ಞಾನಯೋಗಿ ಪರಮಾತ್ಮನಿಂದ ಏನಾಗಿರ್ತಾನ? ಅಪೃಥಕ್ ಆಗಿರ್ತಾನ. ಈ ಅಪೃಥಕ್ಕಾದ ಕಾರಣ ಜ್ಞಾನಯೋಗಿ ಮಾಡಿದ ಕರ್ಮಗಳು
ಜ್ಞಾನಯೋಗಿಯನ್ನ ಬಂಧಿಸುವುದಿಲ್ಲ. ಲೌಕಿಕ ಕರ್ಮಿ ಏನ್ ಮಾಡ್ತಾನ? ಪೃಥಕ್ಕಾದ ಕಾರಣ ಪರಮಾತ್ಮನಿಂದ ಭಿನ್ನವಾಗಿ ತಾನದೀನಿ ಅಂತ ತಿಳ್ಕೊಂಡು ಯಾವ ದೇವರು ನಂಬಲ್ಲ, ಏನೇನು ನಂಬಲ್ಲ. ಹೆಂಗ ಪೃಥಕ್ಕು ಅಪೃಥಕ್ಕು ಅವನಿಗೆ ಏನಾಗ್ತದ? ಅವನ ಕರ್ಮಗಳ ಬಂಧನಕ್ಕೊಳಪಡಿಸ್ತಾವ. ಹೆಂಗದರಿ ಜ್ಞಾನಯೋಗ? ಅಲ್ಲಿ ಸಕಾಮ ಕರ್ಮ, ನಿಷ್ಕಾಮ ಕರ್ಮ. ಇಲ್ಲಿ ಪರಮಾತ್ಮನಿಂದ ಪೃಥಕ್ಕು ಅಪೃಥಕ್. ಸಕಾಮ ಕರ್ಮಗಳು ಅವನನ್ನ ಕರ್ಮಯೋಗಿಯನ್ನ ಬಂಧನಕ್ಕೊಳಪಡಿಸಿ ಆ ಕರ್ಮದ ಸುಖ ದುಃಖಗಳನ್ನು ಅನುಭವಿಸುವುದಕ್ಕ ಜನ್ಮ ಪುನರ್ಜನ್ಮಗಳನ್ನು ತಾಳ್ತಾನೆ. ಇಲ್ಲಿ ಕೂಡ ಪರಮಾತ್ಮನಿಂದ ಪೃಥಕ್ಕಾಗಿ ಮಾಡಿದ ಕರ್ಮಗಳು ಬಂಧನಕ್ಕೊಳಪಡಿಸಿ ಅವನಿಗೆ ಜನ್ಮ ಪುನರ್ಜನ್ಮ ಬರಂಗ್ ಮಾಡ್ತವ. ಇವನು ಪರಮಾತ್ಮನಿಂದ ಅಪೃಥಕ್ಕಾಗಿ ಮಾಡುವ ಕಾರಣ ಅವನ ಕರ್ಮಗಳು ಅವನಿಗೆ ಬಂಧಿಸುವಂಗಿಲ್ಲ. ಅವನ ಜನ್ಮಕ್ಕೂ ಸಂಬಂಧ ಇಲ್ಲ, ಪುನರ್ಜನ್ಮಕ್ಕೂ ಸಂಬಂಧ ಇಲ್ಲ. 10:30 ಆಯ್ತು, ಮೇಲಾಯ್ತು, ಸಾಕ ನೀನು ಹೋಗ ಮುಂದಿಂಗೆ. ನಾಳೆಗೆ ಮತ್ತ ಹಂಗೆ ಕೇಳ. ರಾತ್ರಿ ಬೆಳತನ ಕೂತರು ಮುಗಿಯಂಗಿಲ್ಲ ಯೋಗ. ಹಂಗದ ಆನಂದ ಆನಂದ ಆನಂದ. ನಂದಾದೀಪ ಅಂತಾರೆ ಅದಕ್ಕೆ. ಇದೇನು ಇಲ್ಲಿ ಸಮಯನೂ ಆಗಿಲ್ಲ, ಇಲ್ಲಿ ಆಯುಷ್ಯನೂ ಕ್ಷೀಣ ಆಗಿಲ್ಲ. ಅದೆಲ್ಲ ನಿಂತು ಬಿಡ್ತದ. ನಿಮ್ಮ ಕಾಲ ನಿಮ್ಗ ಕೈ ಮುಕ್ಕೊಂಡು ನಿಂತು ಬಿಡ್ತದ. ಕಾಲದ ಒಂದು ಪ್ರವಾಹ ಏನದಲ್ಲ ನಿಮ್ ಕೈ ಜೋಡಿಸಿ ನಿಂತು ಬಿಡ್ತದ. ನಿಮ್ಮ ಆಯುಷ್ಯ ಬ್ಲಾಕ್ ಮಾಡ್ಕೊಂಡು ಪ್ರಾಜ್ಞ ಜೀವ ಹೆಂಗ ವಾಲ್ ಬಂದ್ ಮಾಡಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳ ವ್ಯವಹಾರಗಳನ್ನ ಬಂದ್ ಮಾಡ್ತಾನ, ಹಂಗ ಇಲ್ಲೇನಾಗ್ತದ? ಕಾಲನ ಪ್ರವಾಹ ಆಯುಷ್ಯ ನಿಂತು ಬಿಡ್ತದ. ದೇಶ ಎಲ್ಲಿದೀವಿ ಅಂತೇಳಿ ಏನಾರ ನೆನಪಿರ್ತದೆ. ನೀವು ಎಲ್ಲಿ ಕೂತೀರಿ, ಏನ್ ಮಾಡಕತ್ತೀರಿ, ಎಲ್ಲ ಮರ್ತು ಬಿಡ್ತೀರಿ. ದೇಶಾತೀತ, ಕಾಲಾತೀತ, ಸಮಸ್ತ ದ್ವಂದ್ವಾತೀತ. ಗುರು ಪಾಠ ಹೇಳುವಾಗ ಯಾವ ಸಂಶಯಗಳಿಲ್ಲ, ಏನಿಲ್ಲ, ಆನಂದವಾಗಿರ್ತೀರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಹೇಳಿದ ವಿಷಯಗಳನ್ನ ಮತ್ತೆ 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 ಶ್ರವಣ ಮಾಡ್ರಿ, ರೆಕಾರ್ಡಿಂಗ್ ಹಾಕೊಂಡು. ಸಂಶಯಗಳು ಉಂಟಾದ್ರೆ ಕೇಳಿ ತಿಳ್ಕೊಳ್ರಿ, ತಪ್ಪು ಬೇಡ್ರಿ. ಅದು ಸಂಶಯಗಳು ಉಂಟಾದ ಅಂದ್ರೆ ಒಳಗೆ ಇಟ್ಕೋಬೇಡ್ರಿ, ಅಂಜಬೇಡ್ರಿ. ಯಾರೇನಿಲ್ಲ, ಹುಲಿ ಇಲ್ಲ, ಸಿಂಹ ಇಲ್ಲ, ಕರಡಿ ಇಲ್ಲ. ನಿಮ್ಗೆ ಏನ್ ಕೇಳ್ಬೇಕಂತದ ಓಪನ್ ಆಗಿ ಕೇಳಿ ನಿಮ್ ಚರ್ಚೆ ಸಂಪೂರ್ಣ ಮಾಡ್ಕೊಳ್ರಿ. ಅದ್ರೊಳಗೆ ಅಪೂರ್ಣ ಮಾಡ್ಕೊಂಡು ಇಟ್ಕೋಬೇಡ್ರಿ. ಏನು ಪೆಂಡಿಂಗ್, ಇವತ್ತಿಂದ ಏನ್ ತಿಳ್ಕೊಬೇಕು ಎಲ್ಲ ತಿಳ್ಕೊಂಡ್ಬಿಟ್ಟೆವು ಅನ್ನೋಂಥ ತೃಪ್ತಿಯಿಂದ ಮಲ್ಕೋಬೇಕು. ಯೋಗ ಆಗ್ಯದಲ್ರಿ. ಬೇಕಾ? ಇದು ಎಷ್ಟು ಕಿಮ್ಮತ್ ಕೊಟ್ರು ಕಡಿಮೆ ಅಲ್ರಿ. ಜ್ಞಾನ ಕಾಸ್ಟ್ಲಿ ಭಾಳ ಕಾಸ್ಟ್ಲಿ ಅದು. ಓಕೆ, ಮತ್ತೇನ್ ಮಾತಾಡ್ತೀರಿ ಹೇಳ್ರಿ. ಏನು ಮಾತಾಡಿದ್ರೆ ಮಾತಾಡ್ರಿ, ಆರಾಮ್ ಮಾತಾಡ್ರಿ. ಎಲ್ಲ ಯೋಗಗಳು ಹಂಗೆ ಅದಾವ್ರಿ. ಹೊಸ ಯೋಗ ಹಂಗೆ ಅದಾವ, ಮಸ್ತ್ ಮಸ್ತ್ ಮಾಡ್ಬೇಕಷ್ಟೇ. ಥೇರಿ ಬೆಳಗ್ಗೆ ಹೇಳೋದು ಜ್ಞಾನ ಥೇರಿ, ಇದು ಪ್ರಾಕ್ಟಿಕಲ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ
तेजस्विनावधीतमस्तु मा विद्विषावहै. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವಾಯ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಎಲ್ಲರಿಗೂ